ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ತಿಮೋಥೆಯನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದುತ್ತಾ ಹೋದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮಯಿಲ್ಲದವರಾಗಿ ಇರುತ್ತಾರೆ ಅಂತ ಪೌಲ್ ಬರೀತಾರೆ. ಆಗ ಪೌಲು ಇಲ್ಲಿ ಹೇಳೋ ಮಾತಂದರೆ ಕಡೆಯ ದಿವಸಗಳಲ್ಲಿ ಮನುಷ್ಯರು ದಮೆ ಇಲ್ಲದವರಾಗಿರ್ತಾರೆ ಅಂತ ಬರೀತಾರೆ. ಆಗ ಮನುಷ್ಯರು ದಮೆ ಇಲ್ಲದವರಾಗಿ ಇರ್ತಾರೆ ಅಂತಂದರೆ ಅದಕ್ಕೆ ಅರ್ಥ ಏನು? ದಮೆ ಇಲ್ಲದಿರುವವನು ಇವನು ಅಂದರೆ ಅರ್ಥ ಏನು? ನಮಗೊಂದು ವೇಳೆ ಯಾರಾದರೂ ಒಬ್ಬರು ಇನ್ನೊಬ್ರು ನೋಡಿ ಇವನು ಬುದ್ಧಿ ಇಲ್ಲದಿರೋನು ಇವನು ಅಂತಂದರೆ ಅರ್ಥ ಆಗುತ್ತೆ, ಅವನಿಗೆ ಬುದ್ಧಿ ಇಲ್ಲ ಅಂತ. ಯಾರಾದರೂ ನೋಡಿ ಇವನು ದಮೆ ಇಲ್ಲದಿರುವವನು ಅಂತಂದರೆ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು? ಈ ದಮೆ ಇಲ್ಲದವನು ಅನ್ನೋದಕ್ಕೆ ಅರ್ಥ ಏನಂತಂದರೆ ನಿಯಂತ್ರಣ ಇಲ್ಲದವನು ಅಂತ, ಸ್ವನಿಯಂತ್ರಣ ಇಲ್ಲದವನು ಅಂತ. ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಂತಂದರೆ ಕಂಟ್ರೋಲ್ ಇಲ್ಲದವನು ಅಂತ. ಕನ್ನಡದಲ್ಲಿ ಇನ್ನೊಂದು ಸರಿ ಹೇಳ್ಬೇಕು ಅಂತಂದರೆ ತನ್ನನ್ನು ತಾನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಆಗದಿರುವಂಥ ಮನುಷ್ಯ, ತನ್ನ ಮೇಲೆ ತನಗೆ ನಿಯಂತ್ರಣ ಇಲ್ಲದಿರುವಂಥ ಮನುಷ್ಯ. ಆಗ ದೇವರ ವಾಕ್ಯ ನಮಗೆ ಹೇಳೋದೇನಂತಂದರೆ ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ರೀತಿಯಾಗಿರ್ತಾರೆ? ತಮ್ಮ ಮೇಲೆ ತಮಗೆ ಹತೋಟಿ ಇಲ್ಲದವರಾಗಿರ್ತಾರೆ, ತಮ್ಮ ಮೇಲೆ ತಮಗೆ ನಿಯಂತ್ರಣ ಇಲ್ಲದಿರುವಂಥವರುಗಳಾಗಿರ್ತಾರೆ. ನಾವು ನಿಯಂತ್ರಣ ಉಳ್ಳವರಾಗಿರಬೇಕು. ಆದರೆ ಈ ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ಥರ ಬದಲಾಗ್ತಾ ಇದ್ದಾರೆ ಅಂತಂದರೆ ಯಾವ ವಿಷಯದಲ್ಲಿಯೂ ಮನುಷ್ಯರಿಗೆ ನಿಯಂತ್ರಣ ಅನ್ನೋದಿಲ್ಲ. ಅವರ ನಿಯಂತ್ರಣ ತಪ್ಪಿ ನಡೆಯುವಂಥದ್ದನ್ನು ಇವತ್ತು ನಾವು ಲೋಕದಲ್ಲಿ ಕಾಣಬಹುದು. ಮನುಷ್ಯನಿಗೆ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ. ಲೈಂಗಿಕವಾದ ವಿಷಯದಲ್ಲಿ ಮನುಷ್ಯನಿಗೆ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ. ಆದರೆ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ? ನಿಯಂತ್ರಣ ಕಳೆದುಕೊಂಡು ಹಲವಾರು ತಪ್ಪುಗಳು ಮಾಡ್ತಾ ಇದ್ದಾನೆ. ಅಕ್ರಮ ಸಂಬಂಧಗಳನ್ನ ನಾವು ನೋಡ್ತೇವೆ, ವ್ಯಭಿಚಾರದಲ್ಲಿ ಬದುಕುವಂಥವ್ರನ್ನ ನಾವು ನೋಡ್ತೇವೆ. ಕಾರಣ ಏನು? ಅವರನ್ನು ಅವರು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಮನುಷ್ಯನಿಗೆ ಲೈಂಗಿಕತೆಯ ಮೇಲೆ ನಿಯಂತ್ರಣ ಇರಬೇಕು. ಆದರೆ ಅದು ತಪ್ಪಿ ಹೋಗಿ ಇವತ್ತು ಎಷ್ಟೋ ಅನಾಚಾರಗಳು ಸಮಾಜದಲ್ಲಿ ನಡೀತಾ ಇರುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನು ಮನುಷ್ಯರು ಕುಡಿತಕ್ಕೆ ಒಳಗಾಗಿರ್ತಾರೆ, ಮದ್ಯಪಾನ ಮಾಡುವಂಥ ಕೆಟ್ಟ ಚಟಕ್ಕೆ ಒಳಗಾಗಿರ್ತಾರೆ. ಮದ್ಯಪಾನ ಮಾಡೋದು ಕೆಟ್ಟದು, ಅದು ಒಳ್ಳೆಯದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ಸಹ ಅದನ್ನು ಅವ್ರು ಬಿಡೋದಿಲ್ಲ. ಕೆಲವರಿಗೆ ಅದರಿಂದ ಆರೋಗ್ಯ ಕೆಟ್ಟು ಹೋಗಿ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ವೈದ್ಯರು ಹೇಳ್ತಾರೆ, ನೀನು ಇನ್ಮೇಲೆ ಕುಡಿಲೇಬಾರ್ದಪ್ಪ, ನೀನು ಕುಡಿದ್ರೆ ನೀನು ಸತ್ತೋಗ್ತೀಯ ಅಷ್ಟೇ ಅಂತ ಹೇಳ್ತಾರೆ. ಆದರೆ ವೈದ್ಯರು ಹಂಗೆ ಹೇಳಿದ್ರು ಕೂಡ ಇವರು ಕುಡಿತಾನೆ ಇರ್ತಾರೆ. ಕುಡಿದು ಅವರ ಆರೋಗ್ಯಗಳನ್ನು ಕೆಡಿಸ್ಕೊಳ್ತಾ ಇರ್ತಾರೆ, ಅವರ ಹಣವನ್ನೆಲ್ಲ ಪೋಲ್ ಮಾಡ್ಕೊಳ್ತಾ ಇರ್ತಾರೆ. ಕುಡಿದು ಬಂದು ಮನೆಯಲ್ಲಿ ಗಲಾಟೆಗಳಾಗಿ ನೆಮ್ಮದಿ ಇಲ್ಲದವರುಗಳಾಗಿರ್ತಾರೆ. ಆದರೂ ಸಹ ಆ ಕುಡಿತನದ ಚಟದಿಂದ ಅವರು ಹೊರ ಬರೋದಿಲ್ಲ. ಕುಡಿತನಕ್ಕೆ ಒಳಗಾಗದ ಹಾಗೆ ಅವರನ್ನು ಅವರು ನಿಯಂತ್ರಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಕೆಲವರು ಹೆಂಗೋ ಕಷ್ಟಪಟ್ಟು ಒಂದಷ್ಟು ದಿವಸ ಕುಡಿದರೆ ಇರ್ತಾರೆ. ಆದರೆ ಆಮೇಲೆ ಏನು ಮಾಡ್ತಾರೆ? ಹಠಾತ್ ಅಂತ ಮತ್ತೆ ಕುಡಿಯೋದು ಶುರು ಮಾಡಿಬಿಟ್ಟು ಮೊದಲೆಷ್ಟು ಕುಡಿತಾ ಇದ್ರು ಅದಕ್ಕಿಂತ 4 ಕುಡಿತಾ ಇರ್ತಾರೆ. ಆಗ ಇದು ತಪ್ಪು, ಇದು ತಮಗೆ ಕೆಟ್ಟದಂತ ಗೊತ್ತಿದ್ರು ಕೂಡ ಅದನ್ನು ಬಿಡೋದಕ್ಕಾಗ್ದಿರ, ಅವರನ್ನು ಅವರು ಅದರಿಂದ ದೂರ ಮಾಡಿಕೊಂಡು ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗ್ದಿರ ಅದಕ್ಕೆ ಒಪ್ಪಿಸ್ಕೊಟ್ಟು ಕೆಟ್ಟು ಹೋಗುವಂಥ ಮನುಷ್ಯರನ್ನು ನಾವು ಸಮಾಜದಲ್ಲಿ ನೋಡೋದಕ್ಕೆ ಸಾಧ್ಯ. ಮತ್ತು ಸಿಗರೆಟ್ ಸೇರ್ತಾರೆ, ಧೂಮಪಾನ. ಸಿಗರೆಟ್ ಸೇರೋದು ಕೂಡ ಕುಡಿಯೋದಷ್ಟೇ ಮನುಷ್ಯನಿಗೆ ಕೆಟ್ಟದು. ಈ ಸಿಗರೆಟ್ ಪ್ಯಾಕ್ ಮೇಲೆಲ್ಲ ಹಾಕಿರ್ತಾರೆ. ಮೊದಲು ಒಂದು ಕಾಲದಲ್ಲಿ ಸಿಗರೆಟ್ ಪ್ಯಾಕ್ಗಳೆಲ್ಲ ಯಾವ ಥರ ಇರ್ತಾ ಇತ್ತು ಅಂದರೆ ತುಂಬ ನೀಟಾಗಿ ನಾಜೂಕಾಗಿರ್ತಾ ಇತ್ತು. ಈಗ ಸಿಗರೆಟ್ ಪ್ಯಾಕ್ ನೋಡಿದ್ರೇ ಒಂಥರ ಬೇಜಾರಾಗುತ್ತೆ ಅಂಗಡಿಗಳಲ್ಲಿ. ಯಾಕಂದರೆ ಅದರ ಮೇಲೆ ಸರ್ಕಾರ ಆ ರೀತಿಯಾಗಿ ನಿಯಮಗಳು ಮಾಡಿದೆ. ಸಿಗರೆಟ್ ಕುಡಿಯೋದ್ರಿಂದ ಏನಾಗುತ್ತೆ, ಯಾವ ಥರ ಕ್ಯಾನ್ಸರ್ ಬರುತ್ತೆ, ಗಡ್ಡೆಗಳು ಬರುತ್ತೆ, ಏನೆಲ್ಲ ತೊಂದರೆ ಆಗುತ್ತೆ, ಯಾವ ಥರ ನೀವು ಸಾಯ್ತೀರಾ ಅಂತ ಸಿಗರೆಟ್ ಪ್ಯಾಕ್ ಪೂರ್ತಿ ಅದನ್ನೇ ಹಾಕಿರ್ತಾರೆ. ಆದರೆ ಆ ಥರ ಹಾಕಿದ್ರು ಕೂಡ ಅದನ್ನು ಈಸ್ಕೊಂಡು ದನಗಳು ಕುಡಿತಾನೆ ಇರ್ತಾರೆ. ಆಗ ಅದು ಕುಡಿಯೋದ್ರಿಂದ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ, ಥರಥರವಾದ ರೋಗಗಳು ಬರುತ್ತೆ, ಸತ್ತೋಗ್ತಾರೆ ಅನ್ನೋಂಥದ್ದು ಗೊತ್ತು. ಆದರೂ ಸಹ ಅದರಿಂದ ಅವರು ದೂರ ಇರೋದಕ್ಕೆ ಆಗೋದಿಲ್ಲ. ಅವರನ್ನು ಅವರು ನಿಯಂತ್ರಿಸ್ಕೊಂಡು ಅದರಿಂದ ದೂರ ಇರೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಮತ್ತು ಇನ್ನು ಕೆಲವರಿಗೆ ಊಟದ ಮೇಲೆ ನಿಯಂತ್ರಣ ಇರೋದಿಲ್ಲ. ಕೆಲವೊಂದು ಊಟಗಳು ನಮಗೆ ಒಳ್ಳೆಯದು ತಿನ್ನೋದು, ಕೆಲವೊಂದು ಊಟಗಳು ನಮಗೆ ತಿನ್ನೋದು ಒಳ್ಳೆಯದಲ್ಲ. ಆದರೂ ಕೂಡ ಕೆಲವ್ರಿಗೆ ಏನಂತಂತಂದರೆ ತಿನ್ನಬೇಕು ಅನ್ನೋಂಥ ಆಸೆ, ತಿನ್ನಬಾರದಾಗಿರುವಂಥದ್ದನ್ನೆಲ್ಲ ತಿಂದ್ಬಿಡ್ತಾರೆ. ತಿಂದ್ಬಿಟ್ಟು ಆಮೇಲೆ ಫಜೀತಿಯನ್ನು ಅನುಭವಿಸ್ತಾ ಇರ್ತಾರೆ. ಒಂದು ಮಾತು ಹೇಳ್ತಾರೆ,
ಬಾಯಿಗೆ ರುಚಿ ಹೊಟ್ಟೆಗೆ ಫಜೀತಿ ಅಂತ. ಆಗ ತಿನ್ಬಿಡ್ತಾರೆ. ಆಮೇಲೆ ಅಯ್ಯೋ ಯಾಕಪ್ಪ ತಿಂದೆ, ಅಯ್ಯೋ ತಿನ್ನೋದು ಬೇಡ, ಈ ಕಷ್ಟ ಪಡೋದು ಬೇಡ, ಸುಮ್ಮನೆ ಇತ್ಲ ಕಡೆಗೆ ಹೋಗ್ತಾನೆ ಇರ್ಬೇಕು ತಿಂದ್ಬಿಟ್ಟು ಅಂತ ಬಾಧೆ ಪಡ್ತಾ ಇರ್ತಾರೆ. ಈ ಕೆಲವರು ಶುಗರ್ ಬಂದಿರೋಂಥವ್ರು ಇರ್ತಾರೆ, ಅವರು ಸಕ್ಕರೆ ಅಂಶ ತಿನ್ನಬಾರ್ದು. ಆದರೆ ಅವ್ರಿಗೆ ಶುಗರ್ ಇದ್ರೂ ತಿನ್ನಬಾರ್ದು ಅಂತ ಗೊತ್ತಿದ್ರು ಕೂಡ ಆಸೆಗೋಸ್ಕರ ಯಾವಾಗಾದ್ರೂ ಸ್ವಲ್ಪ ತಿನ್ಬಿಡ್ತಾರೆ. ತಿಂದ್ಬಿಟ್ಟು ಆ ಶುಗರ್ ಜಾಸ್ತಿ ಆಗ್ಬಿಟ್ಟು ಸಮಸ್ಯೆ ಆಗುತ್ತೆ. ಆಮೇಲೆ ಅಯ್ಯೋ ತಿನ್ನಲೇಬಾರ್ದು, ಸುಮ್ಮನೆ ತಿಂದ್ಬಿಟ್ಟು ನೋಡಿ ಹೆಂಗಾಯ್ತು ಅಂತ ಬಾಧೆ ಪಡ್ತಾರೆ. ಕೆಲವರಿಗೆ ಬಿ ಪಿ ಇರುತ್ತೆ, ಉಪ್ಪು ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಆದರೂ ಕೂಡ ಅಯ್ಯೋ ಈ ತಿಂದು ಒಂದು ದಿವಸ ಸಾಯಲೇಬೇಕು, ಕೊಡಿರಿ ಸುಮ್ಮನೆ ಈ ಸಪ್ಪೆ ತಿಂದು ಸಾಯೋ ಬದಲು ಉಪ್ಪು ತಿಂದು ಸಾಯೋಣ ಅಂತ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂದು ಉಪ್ಪು ಹಾಕೊಂಡು ತಿಂದು ಆಮೇಲೆ ಬಿ ಪಿ ಜಾಸ್ತಿ ಆಗಿ ಆ ಕಷ್ಟಪಡ್ತಾ ಇರ್ತಾರೆ. ಈ ಥರನೇ ತರತರವಾದ ರೋಗ ಬಾಧೆಗಳು ಮನುಷ್ಯರಿಗಿದೆ. ಹಾಗೆ ತರತರವಾದ ಊಟಗಳನ್ನು ಮಾಡಬಾರ್ದು. ಆದರೂ ಕೆಲವ್ರಿಗೆ ಏನಂತಂದರೆ ಅವ್ರಿಗೆ ಅದು ಆಗೋದಿಲ್ಲ ಅಂದ್ರೂ ಕೂಡ ಬಾಯಿ ರುಚಿಗೋಸ್ಕರ ತಿಂದ್ಬಿಡ್ಬೇಕು. ಆಮೇಲೆ ಕಷ್ಟಪಡ್ತಾ ಇರ್ತಾರೆ, ಬಾಧೆ ಪಡ್ತಾ ಇರ್ತಾರೆ. ಆಗ ಅನೇಕರಿಗೆ ಏನಂತಂದರೆ ಊಟದ ಮೇಲೆ ಅವ್ರಿಗೆ ನಿಯಂತ್ರಣ ಇಲ್ಲ. ಇಂಥದ್ದನ್ನ ನಾನು ತಿನ್ನಬಾರ್ದು ಅಂದರೆ ನಾನು ತಿನ್ನಬಾರ್ದು, ನನ್ನ ಆರೋಗ್ಯ ನಾನು ಕಾಪಾಡ್ಕೊಂಡು ನಾನು ಚೆನ್ನಾಗಿರೋದು ಮುಖ್ಯ ಅಂತ ಅವರನ್ನು ಕಾಪಾಡ್ಕೊಳ್ಳೋಂಥ ನಿಯಂತ್ರಣ ಇಲ್ಲ. ಬೇಡದನ್ನೆಲ್ಲ ತಿಂದ್ಬಿಟ್ಟು ತೊಂದರೆಗಳನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ಮನುಷ್ಯನಿಗೆ ಮಾತುಗಳ ಮೇಲೆ ನಿಯಂತ್ರಣ ಇರಬೇಕು. ನಾವು ಬಾಯಿ ತೆರೆದು ಮಾತನಾಡುವಾಗ ನಾವು ಉಪಯೋಗಿಸುವಂಥ ಪದಗಳ ಮೇಲೆ ಮನುಷ್ಯನಿಗೆ ನಿಯಂತ್ರಣ ಇರಬೇಕು. ಆದರೆ ಅನೇಕರು ಏನು ಮಾಡ್ತಾರೆ ಅಂದರೆ ಬಾಯಿನ ಮೇಲೆ ನಿಯಂತ್ರಣ ಇಲ್ಲದವರಾಗಿ ಬಡ 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 ಅಂತ ಏನೇನೋ ಮಾತಾಡ್ಬಿಡ್ತಾರೆ. ಆಮೇಲೆ ಅದರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಕೆಲವೊಂದ್ಸಲ ನಾವು ಮಾತಾಡದೇ ಇರುವಂಥದ್ದು ಒಳ್ಳೆಯದು. ಕೆಲವೊಂದು ಮಾತುಗಳನ್ನು ನಾವು ಆಡದೇ ಇರುವಂಥದ್ದು ಒಳ್ಳೆಯದು. ಆದರೆ ಕೆಲವರು ಏನು ಮಾಡ್ತಾರೆ, ಬಾಯಿ ಕಟ್ಟಕ್ಕಾಗ್ದಿರ ಮಾತಾಡಬಾರ್ದಾಗಿರೋ ಸಂದರ್ಭಗಳಲ್ಲಿ ಮಾತಾಡ್ಬಿಟ್ಟು ಆಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಕೆಲವೊಂದ್ಸಲಿ ಏನನ್ನ ಮಾತನಾಡಬಾರ್ದಾಗಿತ್ತು ಅಂಥದನ್ನು ಮಾತನಾಡ್ಬಿಟ್ಟು ಅದರಿಂದ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಕೆಲವರು ಏನಂತಂದರೆ ನಾನು ಕೆಟ್ಟ ಮಾತುಗಳು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಇನ್ನು ಮಾತನಾಡಿದಿರ ನಾನು ಸುಮ್ಮನೆ ಇರ್ತೀನಿ ಅಂತ ಅವರು ಕಾದುಕೊಳ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಸಲೀಸಾಗಿ ಕೆಟ್ಟ ಮಾತುಗಳನ್ನ ಆಡಿ 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 ಚೆನ್ನಾಗಿ ರೂಢಿ ಆಗ್ಬಿಟ್ಟಿರುತ್ತೆ. ಮತ್ತು ನಾನು ಮಾತನಾಡಬಾರ್ದು, ನಾನು ಒಳ್ಳೆಯವನಾಗಬೇಕು ಅಂತ ಅಂದ್ಕೊಂಡು ಕೆಟ್ಟ ಮಾತುಗಳನ್ನು ಬಿಟ್ಟು ಅಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಯಾವಾಗಲಾರು ಒಂದ್ಸಲ ಏನಾಗುತ್ತೆ, ಸಡನ್ನಾಗಿ ಸಿಟ್ಟೆತ್ಬಿಟ್ಟಾಗ ಯಾರೋ ಒಬ್ರು ಏನೋ ಒಂದು ತಪ್ಪನ್ನ ಕಣ್ಮುಂದೆ ಮಾಡಿಬಿಟ್ಟಾಗ ತಟ್ಟಂತವ್ರು ಸಿಟ್ಟು ಬಂದ್ಬಿಡುತ್ತೆ. ಆ ಸಿಟ್ಟು ಬಂದಿದ್ದ ಸಮಯದಲ್ಲಿ ಪಟಾಕಿ ಹೊಡೆದಂಗೆ ಸರ್ರ ಅಂತ ಬಡ 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 ಅಂತ ಕೆಟ್ಟ ಮಾತು ಮಾತಾಡ್ಬಿಡ್ತಾರೆ. ಆಮೇಲಿಂದ ಅಯ್ಯೋ ಏನು ಹಿಂಗೆಲ್ಲ ಕೆಟ್ಟ ಮಾತು ಮಾತಾಡ್ಬಿಟ್ಟೆ, ನಾನು ಮಾತಾಡಬಾರ್ದು ಅಂದ್ಕೊಂಡಿದ್ನಲ್ಲ, ಈ ಥರ ಮಾತಾಡ್ಬಿಟ್ನಲ್ಲಪ್ಪ ಅಂತ. ಆಗ ಕೆಲವರಿಗೆ ಮಾತಿನ ಮೇಲೆ ನಿಯಂತ್ರಣ ಇಲ್ಲ. ಮತ್ತು ಇನ್ನು ಕೆಲವರಿಗೆ ಹಣದ ಮೇಲೆ ನಿಯಂತ್ರಣ ಇಲ್ಲ. ಹಣದ ಮೇಲೆ ನಮಗೆ ನಿಯಂತ್ರಣ ಇರಬೇಕು. ಆದರೆ ಕೆಲವರಿಗೆ ಹಣದ ಮೇಲೆ ನಿಯಂತ್ರಣ ಇರೋದಿಲ್ಲ. ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋಂಥ ಒಂದು ನಿಯಂತ್ರಣ ಇರೋದಿಲ್ಲ. ನಮಗೆ ಯಾವುದು ಅಗತ್ಯವಾಗಿದೆ, ನಮಗೆ ಯಾವುದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂಥದನ್ನ ತಗೊಳ್ಬೇಕು, ಅಂಥದನ್ನ ಉಪಯೋಗಿಸಬೇಕು. ಆದರೆ ಅನಗತ್ಯವಾದದ್ದನ್ನೆಲ್ಲ ತಗೊಂಡು ಅನೇಕರು ಏನು ಮಾಡ್ತಾರೆ, ಹಣ ಎಲ್ಲ ಖಾಲಿ ಮಾಡಿಕೊಂಡು ಕಷ್ಟಪಡ್ತಾ ಇರ್ತಾರೆ. ಈಗ ಈ ದೊಡ್ಡ ದೊಡ್ಡ ಶಾಪಿಂಗ್ ಮಾಲೆಲ್ಲ ಇರುತ್ತೆ, ಡಿ ಮಾರ್ಟು, ಬಿಗ್ ಬಜಾರು, ಆ ಥರ ಅಂಗಡಿಗಳಿಗೆ ಹೋಗ್ತೀವಿ. ಯಾವುದೋ ಒಂದು ಎರಡೇ ಸಾಮಾನು ಗುರ್ತಿಟ್ಕೊಂಡು ಎಣ್ಣೆ ತೊಗೊಂಬರೋಣ, ಬೇಳೆ ತೊಗೊಂಬರೋಣ ಅಂತ ಅಲ್ಲಿ ಹೋಗ್ತೀವಿ. ಎರಡೇ ಸಾಮಾನು ತಾನೇ, ಯಾಕೆ ಬುಟ್ಟಿ ಎತ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡು, ಆದರೂ ಯಾಕೆ ಕೈಯಲ್ಲಿ ಇಟ್ಕೊಂಬರೋದು, ಒಂದು ಬುಟ್ಟಿ ತೊಗೊಂಡಾಗ ಅಂತ ಒಂದು ಬುಟ್ಟಿ ತೊಗೊಂಡು ಹೋಗ್ತೀವಿ. ಅದು 2 ಸಾಮಾನು ಹಾಕ್ಕೊಂಡು ಅಲ್ಲಿಂದ ನಾವು ಬಿಲ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇನ್ನೂ 10 ಸಾಮಾನು ಬಂದ್ಬಿಟ್ಟಿರುತ್ತೆ. ಆಗ ನಾವು 2 ಸಾಮಾನು ತೊಗೊಳ್ಳೋಣ, ಜಾಸ್ತಿ ತೊಗೊಬಾರ್ದು ಅಂದ್ಕೊಂಡು ಹೋದ್ರೂ ಕೂಡ ಅಲ್ಲಿ ನೋಡಿದಾಗ 10 ತೊಗೊಳ್ಳೋಣ, ಇಲ್ಲಿ ನೋಡಿದಾಗ 10 ತೊಗೊಳ್ಳೋಣ, ಅದು ತಗೋ ಇದು ತಗೋ ಅಂದ್ಬಿಟ್ಟು 10 ಸಾಮಾನು ತಂದುಬಿಟ್ಟಿರ್ತೀವಿ. ಈ ಮಾಲ್ಗಳಿಗೆ ಒಳ್ಳೆ ಆದಾಯ ಬರೋದು ಇದರಿಂದ. ನೀವು ಸಾಧಾರಣ ಬೀದಿಲಿರೋಂಥ ಅಂಗಡಿಗೆ ಹೋಗೋದಕ್ಕೂ ಮಾಲ್ಗೆ ಹೋಗೋದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ನೀವು ಅಂಗಡಿಗೆ ಹೋದರೆ ಅಂಗಡಿಯಲ್ಲಿ ಏನಕ್ಕೋಸ್ಕರ ಹೋಗಿರುತ್ತೆ ಅದನ್ನು ಮಾತ್ರ ತರ್ತೀರಾ. ನೀವು ಮಾಲ್ಗೆ ಹೋದರೆ ಆ ಥರ ಬರೋದಿಲ್ಲ. ನೀವು ಮಾಲ್ಗೆ ಹೋದರೆ ಒಂದು ತರಬೇಕಂತ ಹೋಗಿದ್ರೆ 10 ತೊಗೊಂಬರ್ತೀರ. ಇದರಿಂದ ಏನಾಗುತ್ತೆ, ಮಾಲ್ ಅವ್ರಿಗೆ ನಮ್ಮನ್ನು ಅನಗತ್ಯವಾಗಿ ಖರ್ಚು ಮಾಡಿಸ್ತಾ ಇರ್ತಾರೆ. ನಮಗೆ ಅಗತ್ಯ ಇಲ್ಲ ಅಂದ್ರೂ ಕೂಡ ತೋರಿಸಿ ನಮ್ಮನ್ನು ಖರ್ಚು ಮಾಡಿಸ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಆಗ ಈ ಥರ ಏನು ಮಾಡ್ತಾರೆ, ಕೆಲವರು ಒಂದಷ್ಟು ದುಡ್ಡು ಇಟ್ಕೊಂಡು ಹೋಗ್ಬಿಟ್ಟು ಇಷ್ಟು ತರಬೇಕಂತ ಅಂದ್ಬಿಟ್ಟು ಒಂದಷ್ಟು ತಂದ್ಬಿಟ್ಟು ದುಡ್ಡೆಲ್ಲ ಖಾಲಿ ಮಾಡಿಕೊಂಡು, ಅಯ್ಯೋ ದುಡ್ಡೇ ಇಲ್ಲ, ಎಲ್ಲ ಖಾಲಿ ಆಗುತ್ತೆ, ಈ ಡಿ ಮಾರ್ಟ್ಗೆ ಹೋಗಲೇಬಾರ್ದು ಅಂತ ಬೇಜಾರು ಮಾಡ್ಕೊಳ್ಳೋವಂಥವ್ರನ್ನ ನಾವು ನೋಡ್ಬೋದು. ಆಗ ಹಣವನ್ನು ಖರ್ಚು ಮಾಡೋದ್ರ ಮೇಲೆ ಇವರಿಗೆ ನಿಯಂತ್ರಣ ಇಲ್ಲ. ನೋಡಿದ್ದಕ್ಕೆಲ್ಲ ಖರ್ಚು ಮಾಡಿ ಖಾಲಿ ಮಾಡಿಬಿಡೋದೆ. ಆಮೇಲಿಂದ ಅಯ್ಯೋ ದುಡ್ಡಿಲ್ವಲ್ಲ ಏನು ಮಾಡೋದು ಅಂತ ಬಾಧೆ ಪಡೋದು. ಆದರೆ ಇವರಾದರೂ ಪರವಾಗಿಲ್ಲ, ಇನ್ನೂ ಬೇರೆ ಥರ ದುಡ್ಡು ಮೇಲೆ ನಿಯಂತ್ರಣ ಇಲ್ಲದಿರುವಂಥವ್ರು ಇರ್ತಾರೆ. ಇವ್ರು ಎಂಥವ್ರು ಅಂತಂತಂದರೆ, ಅವ್ರ ಹತ್ರ ದುಡ್ಡಿರಲ್ಲ, ಆದರೆ ಊರೆಲ್ಲ ಸಾಲ ಮಾಡಿ ಅವ್ರಿಗೆ ಬೇಕು ಅನ್ನೋದನ್ನೆಲ್ಲ ತಂದುಬಿಡೋದು.
ಸಾವಿರಾರು ರೂಪಾಯಿ ಅಲ್ಲಿ ಇಲ್ಲಿ ಎಲ್ಲ ಸಾಲ ಮಾಡಿಬಿಟ್ಟು ಇತ್ತಗೋ ಎಲ್ಲ ತಗೊಂಡ್ಬಿಡೋದು. ಆಮೇಲೆ ಸಾಲ ತೀರ್ಸೋಕ್ಕಾಗಲ್ಲ. ಬರೋ ಸಂಬಳ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ, ಅಸಲು ಕಟ್ಟೋಕ್ಕೂ ಆಗಲ್ಲ. ಮನೆಯಲ್ಲಿ ಸಾಲ ಮಾಡಿ ಏನೇನೋ ಸಾಮಾನುಗಳಿರುತ್ತೆ, ಆದರೆ ಮನೇಲಿ ನೆಮ್ಮದಿ ಇಲ್ಲ. ಸಾಲದವ್ರು ಬಂದು ಕೇಳ್ತಾ ಇರ್ತಾರೆ, ಕೊಡೋಕ್ಕಾಗಲ್ಲ. ಕೊನೆಗೇನಾಗುತ್ತೆ, ಅದು ಯಾವುದೋ ಸಾಲಕ್ಕೆ ತಂದಿರೋದನ್ನ ತಿರ್ಗಾ ಅದನ್ನೇ ಅವ್ರು ಕೊಟ್ಬಿಡ್ಬೇಕು. ಆ ಥರ ಪರಿಸ್ಥಿತಿ ಬರುತ್ತೆ. ಆಗ ಇದಕ್ಕೆಲ್ಲ ಕಾರಣ ಏನಂತಂದರೆ ಮನುಷ್ಯನಿಗೆ ನಿಯಂತ್ರಣ ಇಲ್ಲ. ನನ್ನ ಸಂಪಾದನೆ ಎಷ್ಟಿದೆ, ನನಗೆಷ್ಟು ಜೀವನಕ್ಕೆ ಬೇಕಾಗಿದೆ, ಎಷ್ಟು ಹಣವನ್ನು ನಾನು ಉಳಿತಾಯ ಮಾಡ್ಬೋದು, ಅದರಲ್ಲಿ ನಾನು ಯಾವ್ದು ತೊಗೊಳ್ಬೋದು, ಯಾವುದನ್ನು ತೊಗೊಂಡ್ರೆ ನಾನು ಕಟ್ಟಿ ತೀರ್ಸೋಕ್ಕಾಗತ್ತೆ, ಯಾವುದನ್ನು ತೊಗೊಂಡ್ರೆ ನಾನು ಕಟ್ಟಿ ತೀರ್ಸೋಕ್ಕಾಗಲ್ಲ, ಆ ನಿಯಂತ್ರಣ ಇಲ್ಲ. ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ, ಕಟ್ಟಿ ತೀರ್ಸೋಕ್ಕಾಗುತ್ತೋ ಇಲ್ವೋ, ಅರ್ಧ ಕಾಲ ಮುಗಿದ್ಮೇಲೆ ಅವ್ನು ಬಂದು ತೊಗೊಂಡು ಹೋಗಲ್ವೋ, ನಾವು ತೊಗೊಂಡ್ಬಿಡ್ಬೇಕು, ಖುಷಿ ಪಡಬೇಕು ಅಂತಂದ್ಬಿಟ್ಟು ನಿಯಂತ್ರಣ ಇಲ್ದಿರ ತೊಗೊಳ್ಬಿಡ್ತಾರೆ. ಆದರೆ ಆಮೇಲೆ ಕಷ್ಟಪಡುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಣದ ಮೇಲೆ ಮನುಷ್ಯನಿಗೆ ನಿಯಂತ್ರಣ ಅನ್ನೋದು ಇರಬೇಕು, ಆದರೆ ಅನೇಕರಿಗೆ ಅದಿರೋದಿಲ್ಲ. ಇನ್ನು ಕೆಲವರಿಗೆ ಏನಂತಂದರೆ ರಹಸ್ಯವನ್ನು ಕಾಪಾಡೋದ್ರಲ್ಲಿ ನಿಯಂತ್ರಣ ಅನ್ನೋದು ಇರೋದಿಲ್ಲ. ಕೆಲವರು ಇರ್ತಾರೆ ಹೆಂಗೆ ಅಂತಂತಂದರೆ ಅವ್ರಿಗೆ ಗುಟ್ಟನ್ನು ಗುಟ್ಟಾಗಿ ಇಡೋದಕ್ಕೆ ಆಗೋದೇ ಇಲ್ಲ. ಕೋಳಿ ಮೊಟ್ಟೆ ಥರ ಪಟ್ಟಂತ ಹೊಡೆದಾಗ ಆಚೆ ಬಂದುಬಿಡ್ತಾರೆ. ಹಾಗಂತಂದರೆ ಅವ್ರಿಗೆ ಯಾವುದಾದ್ರೂ ಒಂದು ರಹಸ್ಯ ಗೊತ್ತಾಗ್ಬಿಟ್ರೆ ಊರಿಗೆಲ್ಲ ಹೇಳೋವರೆಗೂ ಅವ್ರಿಗೆ ನೆಮ್ಮದಿ ಇಲ್ಲ. ಆಗ ಯಾರು ರಹಸ್ಯವನ್ನು ಅಡಗಿಸಿ ಇಡೋದಕ್ಕೆ ಆಗೋದಿಲ್ವೋ ಅಂಥವ್ರ ಹತ್ರ ಯಾವ್ದು ರಹಸ್ಯ ಹೇಳ್ಬೇಡಿ, ಅವ್ರು ಹೋಗಿ ಊರೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ಆದರೆ ಕೆಲವರು ಇರ್ತಾರೆ, ಏನಾದರೂ ಒಂದು ರಹಸ್ಯ ಅವ್ರಿಗೆ ಹೇಳಿದ್ರೆ ಅವ್ರು ಯಾರಿಗೂ ಯಾವತ್ತೂ ಹೇಳೋದಿಲ್ಲ. ಆಗ ರಹಸ್ಯವನ್ನು ಕಾಪಾಡೋದಕ್ಕೆ ಆಗದೇ ಇರುವಂಥವ್ರು ಇರ್ತಾರೆ. ಅಕಸ್ಮಾತ್ ಒಂದು ವೇಳೆ ನಾವೇನೋ ಮಾಡ್ತಾ ಇದ್ವಿ, ಏನೋ ಒಂದು ರಹಸ್ಯವಾದ ವಿಷಯ, ಒಳ್ಳೆ ವಿಷಯನೇ, ಅದನ್ನು ಎಲ್ಲರಿಗೂ ಹೇಳುವಂಥ ಕಾಲ ಬರುತ್ತೆ, ಅದಕ್ಕಿನ್ನ ಸಮಯ ಬಂದಿರಲ್ಲ. ಬರೋವಾಗ ಹೇಳೋಣ ಅಂತ ಅಂದ್ಕೊಂಡು ಮುಚ್ಚಿಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಈ ವ್ಯಕ್ತಿ ಆ ಸಮಯಕ್ಕೆ ಯಾವಾಗ ಬಂದ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾವು ಅವ್ರಿಗೆ ನೋಡುವ ಇಂಥ ಒಂದು ಕಾರ್ಯ ಮಾಡ್ಬೇಕಂತಿದ್ದೀವಿ, ಇದು ಒಂದು ಕಾಲಕ್ಕೆ ಎಲ್ಲರಿಗೂ ಹೇಳ್ತೇವೆ, ನಿನಗೆ ಗೊತ್ತಾಗ್ಬಿಟ್ಟೈತೆ, ಯಾರಿಗೂ ಹೇಳ್ಬೇಡ ನೀನಂತ. ಆಯ್ತು ಯಾರಿಗೂ ಹೇಳಲ್ಲ ಅಂತ. ಆದರೆ ಇವ್ರಿಗೆ ಜೀವ ಹೊಡ್ಕೊತಾ ಇರುತ್ತೆ, ಅಯ್ಯೋ ಇಂಥ ಒಂದು ಕಾರ್ಯ ಐತೆ, ಎಲ್ಲರಿಗೂ ಹೇಳ್ಬೇಕಂತ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಇರ್ತಾರೆ, ಯಾರಿಗೂ ಹೇಳ್ಬಾರ್ದಂತ. ಎಷ್ಟೇ ತಡೆದ್ರೂ ಸುಮ್ಮನೆ ಇರೋಕ್ಕಾಗಲ್ಲ. ಆಮೇಲೆ ಕೊನೆಗೆ ಒಬ್ಬರ ಹತ್ರ ಮಾತಾಡ್ಕೊಂಬಿಟ್ಟು ಹೇಳ್ಬಿಡ್ತಾರೆ, ನೋಡಿ ಇಂಥ ಒಂದು ಕಾರ್ಯ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಹೌದಾ ಇಂಥ ಒಂದು ಕಾರ್ಯ ಇದೆ, ಆದರೆ ಯಾರಿಗೂ ಹೇಳ್ಬೇಡ, ನಾನು ನಿನ್ಗೆ ಹೇಳಿದ್ದೀನಿ ಅಂತ ಇದ್ದದ್ದು ಯಾರಿಗೂ ಹೇಳ್ಬೇಡ, ಸುಮ್ಮನೆ ಇರೋ ಅಂತ ಅವ್ರಿಗೆ ಹೇಳೋದು. ಆಮೇಲೆ ಏನು ಮಾಡೋದು, ಇನ್ನೊಬ್ರು ಸಿಕ್ಕಿದಾಗ ಇನ್ನೊಬ್ರಿಗೂ ಅದೇ ಹೇಳೋದು, ಎಲ್ಲ ಹೇಳ್ಬಿಡೋದು. ಆಮೇಲೆ ಯಾರಿಗೂ ಹೇಳ್ಬೇಡ ನೀನು, ಸುಮ್ಮನೆ ಇರು. ಹಿಂಗೆ 10 ಜನ ಇದ್ದಾರೆ ಅಂದರೆ 10 ಜನಕ್ಕೂ ಹೇಳ್ಬಿಟ್ಟಿರ್ತಾರೆ. 10 ಜನಕ್ಕೂ ಹೇಳ್ಬಿಟ್ಟು ಯಾರಿಗೂ ಹೇಳ್ಬೇಡ ನೀನು ಅಂತ ಹೇಳ್ತಾರೆ. ಎಲ್ಲರಿಗೂ ಇವರೇ ಹೇಳ್ಬಿಟ್ಟಿರ್ತಾರೆ. ಕೊನೆಗೆ ಆ ದಿನ ಬಂದಾಗ ಎಲ್ಲರಿಗೂ ಹೇಳಿದ್ರೆ ಯಾರಿಗೂ ಅದು ಆಶ್ಚರ್ಯನೇ ಅನ್ಸಲ್ಲ. ಯಾಕಂದ್ರೆ ಎಲ್ಲರಿಗೂ ಮೊದಲೇ ಗೊತ್ತಿರುತ್ತೆ. ಹೆಂಗದಾಯ್ತು ಮೊದಲೇ ಇದೆಲ್ಲ ನಿಮಗೆ ಅಂತಂದರೆ ಇವನೇ ಹೇಳಿದ್ದು ಅಂತ ಆ ವ್ಯಕ್ತಿನೇ ಎಲ್ಲರೂ ಆ ವ್ಯಕ್ತಿನ ತೋರಿಸ್ತಾರೆ. ಆಗ ಕೆಲವರಿಗೆ ರಹಸ್ಯಗಳನ್ನು ಗೌಪ್ಯವಾಗಿ ಕಾಪಾಡೋದಕ್ಕೆ ಆಗೋದೇ ಇಲ್ಲ. ಕಾರಣ ಏನಂತಂದರೆ ಅವ್ರಿಗೆ ನಿಯಂತ್ರಣ ಅನ್ನೋದು ಇಲ್ಲ. ಇನ್ನೊಂದು ದುಃಖಕರವಾದ ಸಂಗತಿ ಸಮಾಜದಲ್ಲಿ ನಡೆಯುತ್ತೆ. ಏನಂತಂದರೆ ಅನೇಕರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವ್ರ ಮೇಲೆ ಅವ್ರಿಗೆ ನಿಯಂತ್ರಣ ಇಲ್ಲ. ನಾನು ಈ ಒಂದು ಕಷ್ಟವನ್ನು ಎದುರಿಸಬಹುದು, ಈ ಒಂದು ಸವಾಲನ್ನು ನಾನು ಎದುರಿಸಬಹುದು, ಈ ಪರಿಸ್ಥಿತಿಯಿಂದ ನಾನು ಹೊರಬರಬಹುದು, ಏನೂ ಆಗೋದಿಲ್ಲ, ಏನು ಬಂದರೂ ನಾನು ಎದುರಿಸ್ತೀನಿ ಅನ್ನೋವಂಥ ಒಂದು ಧೈರ್ಯ ಅವರಲ್ಲಿ ಇರೋದಿಲ್ಲ. ಅವ್ರಿಗೆ ಎದುರಾಗಿರುವಂಥ ಏನೋ ಒಂದು ದುಃಖ, ಏನೋ ಒಂದು ಸಂಕಟ, ಏನೋ ಒಂದು ಬಾಧೆ ಅವರನ್ನು ಮುಳುಗಿಸ್ಬಿಡುತ್ತೆ. ಅದನ್ನ ನಾನು ಜಯಿಸಿ ಆಚೆ ಬರ್ತೀನಿ ಅನ್ನುವಂಥ ಒಂದು ಸ್ವನಿಯಂತ್ರಣ ಅವ್ರಿಗೆ ಬರೋದಿಲ್ಲ. ಅದವ್ರೇನು ಮಾಡ್ತಾರೆ, ಈ ಆತ್ಮಹತ್ಯೆ ಅನ್ನುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ಅವರು ಒಳಗಾಗ್ಬಿಡ್ತಾರೆ. ಆಗ ಮನುಷ್ಯನಿಗೆ ಹಲವಾರು ವಿಷಯಗಳಲ್ಲಿ ನಿಯಂತ್ರಣ ಇರಬೇಕಾಗಿರುವುದು ಬಹಳ ಮುಖ್ಯ. ಆದರೆ ಮನುಷ್ಯರುಗಳು ಇವತ್ತು ಯಾವ ಥರ ಜೀವಿಸ್ತಾ ಇದ್ದಾರೆ ಅಂತಂದರೆ, ಯಾವ ವಿಷಯದಲ್ಲಿಯೂ ನಿಯಂತ್ರಣ ಇಲ್ಲದವರಾಗಿ, ಕೆಟ್ಟು ಹೋದವರುಗಳಾಗಿ ಅವರು ಬದುಕ್ತಾ ಇದ್ದಾರೆ. ಒಂದು ನೀರಿಗೆ ಡ್ಯಾಮ್ ಕಟ್ತಾರೆ, ಡ್ಯಾಮ್ ಕಟ್ಟಿ ನೀರನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಆ ರೀತಿಯಾಗಿ ಆ ಡ್ಯಾಮ್ ಏನು ಮಾಡುತ್ತೆ, ಆ ನೀರನ್ನು ನಿಯಂತ್ರಣದಲ್ಲಿ ಇಟ್ಟಿರುತ್ತೆ. ಆದರೆ ಆ ಡ್ಯಾಮ್ ಹೊಡೆದೋದ್ರೆ ನೀರೆಲ್ಲ ಜೊಂಗಿಂದ ಆಚೆ ಹೋಗುತ್ತೆ. ಅವಾಗ ಅದೇ ಥರನೇ ನಾವು ನಿಯಂತ್ರಣದಲ್ಲಿ ಬದುಕಬೇಕು. ಆದರೆ ಮನುಷ್ಯರು ಇವತ್ತು ಯಾವ ಥರ ಬದುಕ್ತಾ ಇದ್ದಾರೆ ಅಂತಂದರೆ, ಅಣೆಕಟ್ಟೆ ಒಡೆದೋದಂಥ ರೀತಿಯಲ್ಲಿ ನಿಯಂತ್ರಣ ತಪ್ಪಿ ಮನುಷ್ಯರು ಬದುಕ್ತಾ ಇದ್ದಾರೆ. ಯಾವ ವಿಷಯದಲ್ಲಿಯೂ ಸಹ ಮನುಷ್ಯರಿಗೆ ಇವತ್ತು ನಿಯಂತ್ರಣ ಅನ್ನೋದು ಇಲ್ಲ. ದೇವರ ವಾಕ್ಯ ನಮಗೆ ಹೇಳುವಂಥ
ಮಾತೇನಂತಂದರೆ, ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ರೀತಿ ಇರ್ತಾರೆ ಅಂತಂದರೆ ನಿಯಂತ್ರಣ ಇಲ್ಲದವರಾಗಿರ್ತಾರೆ. ಇವತ್ತು ನಾವು ಸಮಾಜವನ್ನು ನೋಡುವಾಗ ಸಮಾಜ ನಿಯಂತ್ರಣ ಇಲ್ಲದವರುಗಳಾಗಿ, ಅದರಲ್ಲೂ ಮುಖ್ಯವಾಗಿ ಈಗ ಬರ್ತಾ ಇರೋಂಥ ಯಂಗ್ ಜನ್ರೇಷನ್, ಅವರು ಸ್ವಲ್ಪನಾದರೂ ನಿಯಂತ್ರಣ ಇಲ್ಲದವರುಗಳಾಗಿ ಇರುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದರೆ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಒಂದು ಕ್ಷಣ ನಿಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಯಾವ ಥರ ಇದ್ದೇವೆ? ನಾವು ನಿಯಂತ್ರಣ ಉಳ್ಳವರಾಗಿದ್ದೇವಾ ಅಥವಾ ನಿಯಂತ್ರಣ ತಪ್ಪಿ ನಡೆಯುವಂಥವರಾಗಿದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 28ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಇಲ್ಲಿ ಜ್ಞಾನಿ ಏನಂತ ಬರೀತಾನಂದರೆ, ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಹಂಗಂತಂದರೆ ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆಗದರವನು, ತನ್ನನ್ನು ತಾನು ಸ್ವಾಧೀನ ಮಾಡಿಕೊಳ್ಳದವನು ಎಂಥವನಂತೆ? ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಹಂಗಂತಂದರೆ ಆ ಕಾಲಗಳಲ್ಲಿ ಊರಿರ್ತಾ ಇತ್ತು, ಊರು ಸುತ್ತ ಗೋಡೆ ಕಟ್ಟೋರು ರಕ್ಷಣೆಗೋಸ್ಕರವಾಗಿ. ಈಗ ಆ ಗೋಡೆ ಒಡೆದೋಗಿದೆ ಅಂತಂದರೆ ಆ ಊರು ಹಾಳಾಗೋಗಿದೆ ಅಂತ ಅರ್ಥ. ಸಹಜವಾಗಿ ಆ ಗೋಡೆ ಎಲ್ಲ ಒಡೆದೋಗಿ ಕೆಟ್ಟೋಗಿದ್ರೆ ಅದರೊಳಗಡೆ ಮನೆಗಳು ಕೂಡ ಕೆಟ್ಟೋಗಿರ್ತಾ ಇತ್ತು, ಆ ಊರೇ ಕೆಟ್ಟೋಗಿರ್ತಾ ಇತ್ತು, ಯಾರು ಆ ಮನೇಲಿ ವಾಸ ಮಾಡ್ತಾ ಇರಲಿಲ್ಲ. ಯಾರಾದರೂ ಬಂದು ಅದ್ರ ಮೇಲೆ ಯುದ್ಧ ಮಾಡಿ ಆ ಗೋಡೆ ಎಲ್ಲ ಒಡೆದಾಕಿ ಆ ಊರಲ್ಲಿರೋರನ್ನೆಲ್ಲ ಸೆರೆಗೆ ಹಿಡ್ಕೊಂಡು ಹೋಗಿ, ಇಲ್ಲಾಂದರೆ ಕೊಂದಾಕಿ ಆ ಮನೆಗಳೆಲ್ಲ ಸುಟ್ಟಾಕಿ ಅಲ್ಲಿರುವಂಥ ಆಸ್ತಿ ಪಾಸ್ತಿನೆಲ್ಲ ದೋಚ್ಕೊಂಡು ಖಾಲಿ ಮಾಡಿ ಹೊರಟೋಗಿರೋರು. ಅವ್ರು ಹೊರಟೋದ್ಮೇಲೆ ಆ ಊರು, ಆ ಗೋಡೆಗಳು ಎಲ್ಲ ಪಾಳು ಬಿದ್ದು ಹಂಗೆ ಇದ್ಬಿಡೋರು. ಆಗ ನಾನು ಏನು ಹೇಳ್ತಾನಂದರೆ, ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಆ ಥರ ಗೋಡೆ ಬಿದ್ದೋಗಿರುವಂಥ ಹಾಳೂರಿಗೆ ಸಮಾನ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇನ್ನು ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ದೀರ್ಘಶಾಂತನು ಎಂಥವನಾಗಿರ್ತಾನೆ? ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ಒಂದು ದೊಡ್ಡ ಸೈನ್ಯವನ್ನು ಎದುರಿಸಿ ಅದನ್ನು ಗೆದ್ದವನಿಗಿಂತಲೂ ಇನ್ನೂ ಶ್ರೇಷ್ಠವನು ಯಾರು ಅಂತಂದರೆ ದೀರ್ಘ ಶಾಂತಿಯಿಂದ ಇರೋವನು ಶ್ರೇಷ್ಠ. ಮತ್ತು ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಒಬ್ಬನು ಪಟ್ಟಣವನ್ನು ಗೆದ್ದು ಬಿಟ್ಟಿರ್ಬೋದು, ಆದರೆ ಅವನಿಗಿಂತಲೂ ಬಲಿಷ್ಠ ಯಾರು ಅಂತಂದರೆ ತನ್ನನ್ನು ಆಳುವವನು, ತನ್ನನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವನು ಪಟ್ಟಣವನ್ನು ಗೆದ್ದಂಥ ಬಲಿಷ್ಠನಿಗಿಂತಲೂ ದೊಡ್ಡವನು ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದೇ ಥರ 13ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋದನೆಂದರೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ಅಂದರೆ ನಮ್ಮ ಬಾಯನ್ನು ಯಾವಾಗ ನಾವು ತೆರಿಬೇಕು, ಯಾವಾಗ ತೆರಿಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋಂಥದ್ದು ನಮಗೆ ಸರಿಯಾಗಿ ಗೊತ್ತಿದ್ದರೆ ನಾವು ಜೀವವನ್ನು ಕಾಯ್ತೀವಿ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಅಂದರೆ ಯಾವಾಗ ಮಾತಾಡಬಾರ್ದೋ ಆವಾಗ ಮಾತಾಡೋದ್ರಿಂದ, ಏನನ್ನು ಮಾತನಾಡಬಾರ್ದೋ ಅದನ್ನು ಮಾತನಾಡೋದ್ರಿಂದ ಅವರು ನಾಶನವನ್ನು ಹೊಂದಿಕೊಳ್ತಾರೆ ಅಂತ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಇನ್ನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾರುತ್ವ, ಕ್ಷಮೆ, ದಮೆ ಇಂಥವುಗಳೇ. ಪವಿತ್ರಾತ್ಮನ ವರಗಳು 9, ಅದೇ ಥರ ಪವಿತ್ರಾತ್ಮನ ಫಲಗಳು 9. ಆ ಪವಿತ್ರಾತ್ಮನ 9 ಫಲಗಳಲ್ಲಿ ಕಡೆಯದಾಗಿ ಬರೆಯಲ್ಪಟ್ಟಿರುವಂಥ ಒಂದು ಮಾತು ಏನಂತಂದರೆ ಕ್ಷಮೆ, ದಮೆ ಎಂಬುದಾಗಿ. ಇಲ್ಲಿ ದಮೆ ಅಂತ ಬರೆಯಲ್ಪಟ್ಟಿದೆ. ಆಗ ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಯಾವುದು ಅಂತಂತಂದರೆ ಸ್ವನಿಯಂತ್ರಣ. ಪವಿತ್ರಾತ್ಮ ಭರಿತನಾಗಿ ಜೀವಿಸುವವನು ನಿಯಂತ್ರಣ ಒಳಗನಾಗಿರ್ತಾನೆ. ತನ್ನನ್ನು ತಾನು ನಿಯಂತ್ರಣದಲ್ಲಿ ಕಾದುಕೊಳ್ಳೋದಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ನಾವು ಪೇತ್ರನ ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯಗಳು 5ರಿಂದ 7ರವರೆಗೆ ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ.
ಇಲ್ಲಿ ಪೇತ್ರನ ವಿಶ್ವಾಸಗಳಿಗೆ ಪತ್ರ ಬರೆಯುತ್ತಾ ತಾನು ಒಂದು ಮಾತು ಹೇಳ್ತಾನೆ, ಏನಂತಂದರೆ, ನೀವು ಜ್ಞಾನಕ್ಕೆ ದಮಗೆ ತಾಳ್ಮೆಯನ್ನು ಕೂಡಿಸ್ತೀರಿ ಎಂಬುದಾಗಿ. ಅಂದರೆ ನಮ್ಮಲ್ಲಿ ಏನೆಲ್ಲ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕಂತ ಅವರು ಬರೆಯುವಾಗ ತಾನು ಒಂದು ಮಾತು ಹೇಳೋದಂತಂದರೆ, ನೀವು ದಮೆಯನ್ನು ಕೂಡಿಸಿಕೊಳ್ಳಿರಿ, ಅಂದರೆ ನಿಮ್ಮ ನಿಯಂತ್ರಣವನ್ನು ನೀವು ಕಲಿತುಕೊಳ್ಳಿರಿ ಅಂತ ವಿಶ್ವಾಸಿಗಳಿಗೆ ಪತ್ರ ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಮೊದಲನೇ ಪೇತ್ರ 4:7 ನಾವು ಓದುವಾಗ ಅಲ್ಲಿ ಈ ರೀತಿಯಾಗಿದೆ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಇಲ್ಲಿ ಪೇತ್ರನು ವಿಶ್ವಾಸಗಳು ಬರೆಯುತ್ತಾ ಮತ್ತೆ ಹೇಳೋ ಮಾತೇನಂತಂದರೆ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿ ಇರಿ. ಇಲ್ಲಿ ನೀವು ಜಿತೇಂದ್ರಿಯರಾಗಿರಿ ಅಂತ ಪೇತ್ರನ ವಿಶ್ವಾಸಗಳು ಬರೀತಾರೆ. ಈ ಜಿತೇಂದ್ರಿಯರು ಅಂದರೆ ಏನು? ಜಿತೇಂದ್ರಿಯರಾಗಿ ನಾವು ಇರಬೇಕಂದ್ರೆ ಅರ್ಥ ಏನು? ಈ ಜಿತೇಂದ್ರಿಯರು ಅಂದರೆ ಅರ್ಥ ಏನಂತಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವವರು ಅಂತ ಅರ್ಥ. ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವಂಥವ್ರು ಎಂಬುದಾಗಿ ಅರ್ಥ. ಆಗ ಜಿತೇಂದ್ರಿಯರು ಅಂತಂದರೆ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವವರು ಎಂಬುದಾಗಿ ಹೇಳಿ ಅರ್ಥ. ಆಗ ದೇವರ ವಾಕ್ಯ ನಮಗೆ ಹೇಳೋ ಮಾತೇನೆಂದರೆ, ನೀವು ಜಿತೇಂದ್ರಿಯರಾಗಿರಿ, ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡವರಾಗಿರಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ದೇವರ ವಾಕ್ಯದನ್ನೆಲ್ಲ ನಾವು ಗಮನಿಸುವಾಗ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ನಾವು ನಮ್ಮ ನಿಯಂತ್ರಣದಲ್ಲಿ ಇರಬೇಕು, ನಾವು ದೇವರ ಆತ್ಮರ ನಿಯಂತ್ರಣದಲ್ಲಿ ಇರಬೇಕಂತ ಹೇಳಿ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಆದರೆ ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ರೀತಿಯಾಗಿರ್ತಾರೆ? ನಿಯಂತ್ರಣ ಇಲ್ಲದವರಾಗಿ ಎಲ್ಲ ವಿಧವಾದ ಕೆಟ್ಟತನಕ್ಕೂ ತಪ್ಪುಗಳಿಗೂ ಅನಾಹುತಗಳಿಗೂ ತಮ್ಮನ್ನು ಒಪ್ಪಿಸಿಕೊಟ್ಟು ಕೆಡಿಸಿಕೊಳ್ಳುವಂಥವರಾಗಿರ್ತಾರೆ. ಆದರೆ ನಾನು ನೀವು ನಿಯಂತ್ರಣ ಇಲ್ಲದವರಾಗಿ ನಡೆಯುವಂಥವರುಗಳಾಗಿ ಇರಬಾರದು. ಹಲ್ಲೆಲೂಯಾ. ಆದರೆ ಸಮಾಜ ಈ ಥರ ನಿಯಂತ್ರಣ ತಪ್ಪಿ ನಡೆಯುವಂಥದ್ದನ್ನು ನಾವು ಕಾಣುವಾಗ ನಾವಿರುವಂಥ ಕಾಲಗಳು ಕಡೆಯ ಕಾಲಗಳಾಗಿವೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಮತ್ತು ಪೌಲನು ತಿಮೋಥೆಯನಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ದುಡುಕಿನವರಾಗಿರ್ತಾರೆ ಕಡೆಯ ಕಾಲಗಳಲ್ಲಿ ಮನುಷ್ಯರು ಎಂಬುದಾಗಿ ಹೇಳಿ ಮುಂದುವರಿಸಿ ಬೇರೆ ವಾಕ್ಯಗಳಲ್ಲಿ ನಾವು ಓದುವಾಗ ಅವರು ಬರೀತಾರೆ. 4ನೇ ವಾಕ್ಯದಲ್ಲಿ ನಾವು ಓದುವಾಗ ಅವರೇನಂತ ಬರೀತಾರೆ ಅಂತಂದರೆ, ಮನುಷ್ಯರು ದ್ರೋಹಿಗಳು, ದುಡುಕಿನವರು ಅಂತ ಬರೀತಾರೆ. ಆಗ ಈ ದುಡುಕಿನವರು, ನಿಯಂತ್ರಣ ಇಲ್ಲದವರು, ಇದೆಲ್ಲವೂ ಒಂದೇ ಅರ್ಥ ಬರುತ್ತೆ. ಆಗ ಒಂದು ಮನುಷ್ಯ ಏನಕ್ಕೆ ದುಡುಕ್ತಾನೆ? ಒಂದು ಮನುಷ್ಯ ದುಡುಕಿ ಏನಕ್ಕೆ ಮಾತಾಡ್ತಾನೆ? ಒಂದು ಮನುಷ್ಯ ದುಡುಕಿ ಏನಕ್ಕೆ ಒಂದು ಕೆಟ್ಟ ತೀರ್ಮಾನವನ್ನು ಮಾಡ್ತಾನೆ? ಕಾರಣ ಅವನಿಗೆ ನಿಯಂತ್ರಣ ಅನ್ನೋದಿಲ್ಲ. ಒಂದು ವೇಳೆ ಒಂದು ಮನುಷ್ಯನಿಗೆ ತನ್ನ ಮಾತಿನ ಮೇಲಾಗಲಿ ನಡೆಯ ಮೇಲಾಗಲಿ ಯಾವುದೇ ಒಂದು ಕಾರ್ಯದ ಮೇಲಾಗಲಿ ಅವನಿಗೆ ನಿಯಂತ್ರಣ ಇದ್ದರೆ ಅವನು ದುಡುಕಿ ಮಾತಾಡೋದಿಲ್ಲ, ದುಡುಕಿ ಯಾವುದೋ ಒಂದು ಕಾರ್ಯವನ್ನು ಮಾಡೋದಿಲ್ಲ. ಆದರೆ ನಿಯಂತ್ರಣ ಇಲ್ಲದಿರುವುದರಿಂದ ಮನುಷ್ಯರು ದುಡುಕಿ ತಪ್ಪು ಮಾಡುವಂಥವರಾಗಿ ಇರ್ತಾರೆ. ಆದರೆ ನಾನು ನೀವು ಆ ಥರ ಇರಬಾರ್ದು. ನಾವು ನಿಯಂತ್ರಣ ಉಳ್ಳವರಾಗಿ ನಡೆಯುವಂಥವರಾಗಿರಬೇಕು. ಆದರೆ ನಿಯಂತ್ರಣ ಇಲ್ಲದವರಾಗಿ ದುಡುಕುವವರಾಗಿ ನಾವು ಇರಬಾರ್ದು. ಹಲ್ಲೆಲೂಯಾ. ಇನ್ನು ಮುಂದುವರಿಸಿ ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ರೀತಿ ಇರ್ತಾರೆ ಅಂತ ಪೌಲ್ ಬರೀತಾರೆ ಅಂದರೆ, ಒಂದು ದಮೆ ಇಲ್ಲದವರು ಅಂತ ಹೇಳ್ತಾರೆ, ಎರಡನೇದಾಗಿ ಮನುಷ್ಯರು ಉಗ್ರತೆ ಉಳ್ಳವರು ಅಂತ ತಾನು ಬರೀತಾರೆ. ಕಡೆಯ ಕಾಲಗಳಲ್ಲಿ ಮನುಷ್ಯರು ಎಂಥವರಾಗಿರ್ತಾರೆ? ಕಡೆಯ ಕಾಲಗಳಲ್ಲಿ ಮನುಷ್ಯರು ಉಗ್ರತೆ ಉಳ್ಳವರಾಗಿರ್ತಾರೆ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇದನ್ನು ನಾವು ಹೇಳದೇ ಬೇಕಾಗಿಲ್ಲ. ಇವತ್ತು ನಾನು ನೀವು ವಾಸ ಮಾಡ್ತಾ ಇರುವಂಥ ಈ ಸಮಾಜವನ್ನು ನಾವು ನೋಡುವಾಗ ಇದು ಅತ್ಯಂತ ಉಗ್ರತೆಯಿಂದ ಕೂಡಿರುವಂಥ ಒಂದು ಸಮಾಜವಾಗಿ ಇವತ್ತಿನ ಸಮಾಜ ಇದೆ. ಇವತ್ತು ನಾವು ನ್ಯೂಸ್ ಪೇಪರ್ಗಳಲ್ಲಿ ಸುದ್ದಿಗಳನ್ನು ಓದುವಾಗ, ಟಿ ವಿಗಳಲ್ಲಿ ಬರುವಂಥ ಸುದ್ದಿಗಳನ್ನು ನಾವು ನೋಡುವಾಗ ಅದು ಕೆಲ ಸಮಯ ಜನಗಳಿಗೆ ಭಯ ಹುಟ್ಟಿಸುತ್ತೆ. ಎಂಥ ಮನುಷ್ಯರೆಲ್ಲ ಇದ್ದಾರಪ್ಪ, ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರಪ್ಪ ಅಂತ ಜನಗಳಲ್ಲಿ ಹೆದರಿಕೆಯನ್ನು ಉಂಟು ಮಾಡತಕ್ಕದ್ದಾಗಿ ಅದಿರುತ್ತೆ. ಕೆಲವೊಂದ್ಸಲಿ ಕೆಲವೊಂದು ಕಾರ್ಯಗಳನ್ನು ನೋಡುವಾಗ ಅದು ಮನಸ್ಸನ್ನು ಒಡೆದು ಹಾಕುತ್ತೆ. ಇಷ್ಟು ಕೆಟ್ಟವರು, ಇಷ್ಟು ನೀಚರು, ಇಷ್ಟು ದುಷ್ಟ ಮನುಷ್ಯರುಗಳಿದ್ದಾರಾ, ಮನುಷ್ಯ ಯಾಕೆ ಈ ರೀತಿ ಆದ ಅಂತ ಮನಸ್ಸು ಒಡೆದು ಹೋಗುತ್ತೆ. ಇವತ್ತು ಸಮಾಜದಲ್ಲಿ ನಡೀತಾ ಇರುವಂಥ ಕೊಲೆಗಳು, ಅತ್ಯಾಚಾರಗಳು, ಇನ್ನು ಎಷ್ಟೋ ಹೀನವಾದ ಕಾರ್ಯಗಳನ್ನು ನಾವು ನೋಡುವಾಗ ಮನುಷ್ಯರು ಈ ಥರನೂ ಇರ್ತಾರ, ಇಂಥ ಕೆಟ್ಟ ಮನಸ್ಸುಳ್ಳವರಾಗಿರ್ತಾರ, ಇಂಥ ದುಷ್ಟರಾಗಿರ್ತಾರ, ಈ ರೀತಿಯೆಲ್ಲ ನಡೆಯುವಂಥವರಾಗಿರ್ತಾರ ಅಂತ ಹೇಳಿ ಅದು ತುಂಬ ಮನಸ್ಸಿಗೆ ಘಾಸಿ ಆಗುತ್ತೆ. ಮನುಷ್ಯರು ಮೃಗದ ಸ್ವಭಾವ ಉಳ್ಳವರುಗಳಾಗಿ ಅವರು ಬದಲಾಗಿ ಹೋಗ್ತಾ ಇದ್ದಾರೆ. ಉಗ್ರರಾಗಿ ಮನುಷ್ಯರು ಬದಲಾಗ್ತಾ ಇದ್ದಾರೆ. ಯಾವುದೇ ಒಂದು ಕೆಟ್ಟ ಕಾರ್ಯವನ್ನು ಮಾಡುವುದಕ್ಕೂ, ಹೀನವಾದ ಕಾರ್ಯಗಳನ್ನು ಮಾಡುವುದಕ್ಕೂ ಇವತ್ತು ಮನುಷ್ಯರು ಹಿಂತೆಗಿತಾ ಇಲ್ಲ. ಆಗ ಇವಾಗಿನ ಮನುಷ್ಯರ ಈ ಒಂದು ಪ್ರವೃತ್ತಿಯನ್ನು ನೋಡಿದ್ರೆ ಮನುಷ್ಯರು ಎಷ್ಟು ಉಗ್ರರಾಗಿದ್ದಾರೆ ಅಂತ ನಾವು ಯೋಚನೆ ಮಾಡ್ಬೋದು. ಆದರೆ ಇಂಥ ಒಂದು ಕಾರ್ಯಗಳು ಸಮಾಜದಲ್ಲಿ ನಡೀತಾ ಇರೋದನ್ನ ನಾವು ನೋಡುವಾಗ ನಾವು ವಾಸ ಮಾಡ್ತಾ ಇರೋಂಥ ಕಾಲಗಳು ಕಡೆಯ ಕಾಲಗಳಾಗಿವೆ. ಯೇಸು ಕ್ರಿಸ್ತನ ಬರುವಿಕೆ ಅತ್ಯಂತ ಸಮೀಪವಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು.
ಈ ರೀತಿ ಸಮಾಜದಲ್ಲಿ ಉಗ್ರರಿದ್ದಾರೆ. ಸಮಾಜದಲ್ಲಿ ಉಗ್ರರು ಮಾತ್ರ ಅಲ್ಲ, ಅನೇಕ ಮನೆಗಳಲ್ಲೂ ಕೂಡ ಇವತ್ತು ಉಗ್ರರಿದ್ದಾರೆ. ಹಾಗಂತಂದರೆ ಮನೆಗಳಲ್ಲಿ ಕೆಲವು ಸಲ ಕೆಲವರು ಒಬ್ರಿಗೊಬ್ಬರು ಮಾತಾಡ್ಕೊಳ್ಳುವಂಥ ಮಾತುಗಳು ತುಂಬ ಉಗ್ರತೆಯಿಂದ ಕೂಡಿರುತ್ತೆ. ಕೆಲವರು ಏನು ಮಾಡ್ತಾ ಇರ್ತಾರೆ, ಮನೆಗಳಲ್ಲಿ ಮಾತಿಂದನೇ ಒಬ್ಬರು ಇನ್ನೊಬ್ಬರನ್ನ ಕೊಳ್ತಾ ಇರ್ತಾರೆ. ಅವ್ರು ಯಾವುದೋ ಆಯುಧ ತಂದು ಕುಚ್ಚಿ ಗಾಯ ಮಾಡಬೇಕಾದ ಅಗತ್ಯ ಇಲ್ಲ. ಕೆಲವರು ಮಾತಾಡುವಂಥ ಮಾತುಗಳೇ ಅದು ಈಟಿಯಲ್ಲಿ ಚುಚ್ಚಿದ ಹಾಗೆ ಇರುತ್ತೆ. ಮನೆಗಳಲ್ಲಿ ಒಬ್ರಿಗೊಬ್ಬರು ತುಂಬ ಕಠಿಣವಾಗಿ ಮಾತಾಡಿಕೊಂಡು ಒಬ್ಬರನ್ನೊಬ್ಬರು ನೋಯಿಸುವಂಥವ್ರನ್ನ ನಾವು ನೋಡ್ಬೋದು. ಮಾತುಗಳಲ್ಲೇ ಇವತ್ತು ಕೊಲೆ ಮಾಡುವಂಥ ಜನಗಳಿದ್ದಾರೆ. ಇದರಿಂದ ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಮನೆಗಳಿಗೆ ಹೋಗೋದಕ್ಕೆ ಎಷ್ಟೋ ಜನಗಳಿಗೆ ಇಷ್ಟ ಇಲ್ಲ. ಆಗ ಮನೆಗಳು ಇವತ್ತು ಮಾತುಗಳಿಂದ ಒಬ್ಬರನ್ನೊಬ್ಬರು ಕುಚ್ಚಿ ಕೊಲೆ ಮಾಡುವಂಥ ಉಗ್ರತೆಯಿಂದ ಕುಟುಂಬಗಳು ಇವತ್ತು ತುಂಬಿ ಹೋಗಿವೆ. ಮತ್ತು ಇನ್ನೂ ಕೆಲವರಂತೂ ಗಂಡಸರು ಕುಡಿದು ಮನೆಗಳಿಗೆ ಹೋಗಿ ಹೆಂಡತಿನ ಒಡೆದು ಗಾಯಪಡಿಸಿ, ಮಕ್ಕಳನ್ನ ಒಡೆದು ಗಾಯಪಡಿಸಿ ಚಿತ್ರಹಿಂಸೆ ಕೊಡುವಂಥವ್ರನ್ನ ನಾವು ನೋಡ್ತೀವಿ. ಉಗ್ರತೆ ಉಳ್ಳವರು ಮನುಷ್ಯರುಗಳು. ಆದರೆ ಇಂಥ ಒಂದು ಸಮಾಜದಲ್ಲಿ ನಾವಿರುವಾಗ ನಾವು ಯಾವ ಥರ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಮ್ಮ ಮಾತುಗಳು ಯಾವ ಥರ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡೋಣ. ನಮ್ಮ ಮನೆಗಳಲ್ಲಿ ನಾವು ಯಾವ ಥರ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ನೋಡೋಣ. ನಮ್ಮ ಮನೆಗಳಲ್ಲಿ ನಾವು ಒಬ್ರಿಗೊಬ್ರು ಮಾತಾಡೋಂಥ ಮಾತುಗಳು ಯಾವ ಥರ ಇದೆ, ನಮ್ಮ ನಡವಳಿಕೆ ಯಾವ ಥರ ಇದೆ ಅನ್ನೋದನ್ನು ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಸಮಾಜ ಉಗ್ರತೆಯಿಂದ ಕೂಡಿದೆ. ಆದರೆ ಇಂಥ ಕಾಲಗಳಲ್ಲಿ ನಾನು ನೀವು ಜೀವ ಸ್ವರೂಪನಾದ ದೇವರನ್ನು ತಿಳಿದುಕೊಂಡಿದ್ದೇವೆ. ಆಗ ಆ ದೇವರನ್ನು ತಿಳಿದುಕೊಂಡಿರುವಂಥ ನಾವು ಯಾವ ಥರ ಇರಬೇಕು? ನಾವು ದೇವರ ವಾಕ್ಯವನ್ನು ಓದುವಾಗ ತೀತನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಯಾರನ್ನೂ ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಇಲ್ಲಿ ಪೌಲು ತೀತನಿಗೆ ಪತ್ರ ಬರೆಯುತ್ತಾ ವಿಶ್ವಾಸಿಗಳು ಯಾವ ಥರ ಇರಬೇಕು ಅಂತ ಹೇಳಿ ನೀನು ಹೇಳ್ಕೊಡ್ಬೇಕಂತ ಹೇಳಿ ಅವ್ರು ಬರೀತಾರೆ. ಪೌಲು ಬರೆಯೋ ಮಾತೇನೆಂದರೆ, ಯಾರನ್ನೂ ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಆಗ ನಾವು ಯಾವ ರೀತಿ ಇರಬೇಕು? ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ನಾವು ತೋರಿಸುವಂಥವರಾಗಿರಬೇಕು. ಸಮಾಜ ಮನುಷ್ಯರುಗಳು ಉಗ್ರರಾಗಿದ್ದಾರೆ. ಆದರೆ ಇಂಥ ಕಾಲಗಳಲ್ಲಿ ವಾಸ ಮಾಡೋ ನಾನು ನೀವು ಯಾವ ಥರ ಇರಬೇಕು? ಉಗ್ರತೆಗೆ ವಿರುದ್ಧವಾಗಿರಬೇಕು. ಅಂದರೆ ಉಗ್ರತೆಗೆ ವಿರುದ್ಧ ಯಾವುದು? ಪೂರ್ಣ ಸಾಧುತ್ವ. ಇಲ್ಲಿ ಮಾತ್ರ ಅಲ್ದರ ನಾವು ಪೇತ್ರನ ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಇಲ್ಲಿ ಪೇತ್ರನು ವಿಶ್ವಾಸಿಗಳು ಹೇಳೋ ಮಾತೇನಂತಂದರೆ, ನೀವು ನಿಮಗಿರುವಂಥ ಆಧಾರದ ವಿಷಯದಲ್ಲಿ ಜನಗಳು ಪ್ರಶ್ನೆ ಮಾಡುವಾಗ ಉತ್ತರ ಕೊಡುವುದಕ್ಕೆ ಯಾವಾಗಲೂ ನೀವು ಸಿದ್ಧರಾಗಿರಿ. ಹಾಗಂತಂದರೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ರಕ್ಷಣೆ ಇದೆ, ನಿತ್ಯ ಜೀವ ಇದೆ, ದೇವರಾಜ್ಯ ಇದೆ. ಆ ನಿರೀಕ್ಷೆಯಲ್ಲಿ ನಾವು ಹೊರಗ್ತಾ ಇದ್ದೀವಿ. ಆಗ ಇದರ ಕುರಿತಾಗಿ ಅವ್ರು ನಿಮ್ಮನ್ನು ವಿಚಾರಿಸುವಾಗ ನೀವು ಯಾವಾಗಲೂ ಉತ್ತರ ಹೇಳೋದಕ್ಕೆ ಸಿದ್ಧರಾಗಿರಿ ಅಂತ ಹೇಳಿ, ಆ ಉತ್ತರವನ್ನು ನೀವು ಯಾವ ರೀತಿ ಹೇಳಬೇಕು? ಒರಟುತನದಿಂದ, ಗರ್ವದಿಂದ ಅವ್ರಿಗೆ ಹೇಳದೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಸಾತ್ವಿಕತ್ವದಿಂದ ಹೇಳಿರಿ ಅಂತ ಪೇತ್ರ ಬರೀತಾರೆ. ಈ ಸಾತ್ವಿಕತ್ವ ಅಂದರೆ ಏನು? ಸಾತ್ವಿಕತ್ವ ಅಂತಂತಂದರೆ ಪೂರ್ಣ ಸಾಧು ಸ್ವಭಾವ, ಮೃದು ಸ್ವಭಾವ. ಆಗ ದೇವರ ವಾಕ್ಯ ನಮಗೆ ಹೇಳೋ ಮಾತೆಲ್ಲ ಏನಂತಂದರೆ, ನಾವು ಮೃದು ಸ್ವಭಾವ ಉಳ್ಳವರಾಗಿರಬೇಕಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದು ಮಾತ್ರ ಅಲ್ದರ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ಪವಿತ್ರಾತ್ಮನ 9 ಫಲಗಳಲ್ಲಿ ಒಂದು ಫಲ ಯಾವುದು ಅಂತಂದರೆ ಸಾಧುತ್ವ. 8ನೇದಾಗಿ ಬರೆಯಲ್ಪಟ್ಟಿರುವಂಥ ಮಾತು ಏನಂತಂದರೆ ಪವಿತ್ರಾತ್ಮನ ಫಲಗಳಲ್ಲಿ ಸಾಧುತ್ವ. ಆಗ ನಾವು ದೇವರನ್ನ ಹಿಂಬಾಲಿಸುವವರಾಗಿ ಯಾವ ರೀತಿ ನಾವು ಜೀವಿಸಬೇಕಂತಂದರೆ ಪೂರ್ಣ ಸಾಧು ಸ್ವಭಾವವುಳ್ಳವರಾಗಿ, ಮೃದುವಾದ ಸ್ವಭಾವವುಳ್ಳವರುಗಳಾಗಿ ನಾನು ನೀವು ಜೀವಿಸಬೇಕು. ಈ ಲೋಕ ಯಾವ ಥರ ಬರುತ್ತಾ ಇದೆ? ಉಗ್ರತೆಯಿಂದ ಅದು ಬರುತ್ತಾ ಇದೆ. ಆದರೆ ನಾನು ನೀವು ಕ್ರಿಸ್ತನ ಸಾಧುತ್ವದಿಂದ ಕೂಡಿದವರುಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೇಳಿದ ಮಾತು, ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಳ್ಳಿರಿ,
ನನ್ನ ನೊಗವು ಮೃದುವಾದದ್ದು ಅಂತವರು ಹೇಳಿದರು. ಹಲ್ಲೆಲೂಯಾ. ಆಗ ನಾನು ನೀವು ಇತರರಿಗೆ ಮೃದುವಾಗಿ ಜೀವಿಸುವಂಥವರುಗಳಾಗಿ ಇರಬೇಕು. ಒರಟುತನ, ಕಠಿಣ ಅಥವಾ ಹೊರೆಯಾಗಿ ಜನಗಳಿಗೆ ನಾವು ಕಾಣಿಸಬಾರ್ದು. ಆದರೆ ಮೃದುವಾಗಿ, ಸಾಧುವಾಗಿ, ಸೌಮ್ಯದಿಂದ ನಾವು ಜೀವಿಸುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಇವತ್ತು ನಾವು ಆ ಥರ ಇದ್ದೀವಾ? ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ನೋಡೋಣ. ಒಂದು ವೇಳೆ ನಾವು ಉಗ್ರರಾಗಿದ್ದೇವಾ, ಕೋಪಿಷ್ಠರು ಆಗಿದ್ದೇವಾ, ಒರಟಾಗಿ ನಡೆಯುವಂಥವರಾಗಿದ್ದೇವಾ, ಅಥವಾ ಸಾಧು ಸ್ವಭಾವವುಳ್ಳವರಾಗಿ, ಮೃದು ಸ್ವಭಾವವುಳ್ಳವರಾಗಿ ನಾವು ನಡೆಯುವಂಥವರಾಗಿದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಮತ್ತೆ ಮುಂದುವರಿಸಿ ದೇವರ ವಾಕ್ಯದಲ್ಲಿ ಪೌಲು ತಿಮೋತಿಗೆ ಬರೆಯುವಂಥ ಮತ್ತೊಂದು ಮಾತೇನೆಂದರೆ, ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ರೀತಿ ಇರ್ತಾರೆ ಅಂತ ಬರೆಯುವಾಗ ಅವರು ಮುಂದುವರಿಸಿ ಹೇಳೋ ಮಾತು, ಒಂದು ದಮ ಇಲ್ಲದವರು, ಎರಡನೇದು ಉಗ್ರತೆಯುಳ್ಳವರು, ಮೂರನೇದಾಗಿ ತಾನು ಬರೆಯೋ ಮಾತೇನೆಂತಂದರೆ ಒಳ್ಳೆಯದನ್ನು ಪ್ರೀತಿಸಿದವರು ಆಗಿರುವರು ಅಂತ ಬರೀತಾರೆ. ಆದರೆ ಕಡೆಯ ಕಾಲಗಳಲ್ಲಿ ಮನುಷ್ಯರು ಯಾವ ರೀತಿಯಾಗಿರ್ತಾರೆ? ಒಳ್ಳೆಯದನ್ನು ಪ್ರೀತಿಸಿದವರಾಗಿ ಇರ್ತಾರೆ ಅಂತ ಅವಳು ಬರೆಯೋದನ್ನು ನಾವು ಕಾಣ್ತೀವಿ. ಇವತ್ತು ನಾವು ಈ ಲೋಕವನ್ನು ನೋಡುವಾಗ ಈ ಲೋಕ ಯಾವ ಥರ ಇದೆ ಅಂತಂದರೆ, ಈ ಲೋಕ ಒಳ್ಳೆಯದನ್ನು ಪ್ರೀತಿಸೋದಕ್ಕೆ ಲೋಕದಲ್ಲಿರುವಂಥ ಜನಗಳಿಗೆ ಇಷ್ಟ ಇಲ್ಲ. ಇವತ್ತು ನೀತಿಯನ್ನು ಪ್ರೀತಿಸೋದಕ್ಕೆ ಜನಗಳಿಗೆ ಇಷ್ಟ ಇಲ್ಲ. ನ್ಯಾಯವನ್ನು ಪ್ರೀತಿಸೋದಕ್ಕೆ ಜನಗಳಿಗೆ ಇಷ್ಟ ಇಲ್ಲ. ಒಳ್ಳೆಯದನ್ನು ಮಾಡೋದಕ್ಕೆ ಜನಗಳಿಗೆ ಇಷ್ಟ ಇಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಜನಗಳಿಗೆ ಇಷ್ಟ ಇಲ್ಲ. ಕರುಣೆ ತೋರಿಸೋದಕ್ಕೆ ಜನಗಳಿಗೆ ಇಷ್ಟ ಇಲ್ಲ. ಇವತ್ತು ಒಳ್ಳೆಯದನ್ನು ಮಾಡೋದಕ್ಕೆ ಜನಗಳಿಗೆ ಇಷ್ಟ ಇಲ್ಲ. ಆದರೆ ಕೆಟ್ಟದನ್ನು ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ, ಯಾಮಾರಿಸೋದಕ್ಕೆ, ಮತ್ತೊಬ್ಬರದನ್ನು ದೋಚಿಕೊಳ್ಳೋದಕ್ಕೆ, ಮತ್ತೊಬ್ಬರನ್ನ ಹಾಳು ಮಾಡೋದಕ್ಕೆ ಎಲ್ಲದರಲ್ಲೂ ಮುಂದಿರ್ತಾರೆ. ಇವತ್ತು ಒಳ್ಳೇದು ಮಾಡೋಣ ಬನ್ನಿ ಅಂತ ಕರೆದ್ರೆ 4 ಜನ ಬರೋದಿಲ್ಲ. ಆದರೆ ಹಾಳು ಮಾಡೋಣ ಬನ್ನಿ ಅಂತಂದರೆ 10-20 ಜನ ಬರ್ತಾರೆ. ಆಗ ಇವತ್ತು ಸಮಾಜ ಯಾವ ಥರ ಇದೆ ಅಂತಂತಂದರೆ, ಒಳ್ಳೆಯದನ್ನು ಸಮಾಜ ಪ್ರೀತಿಸೋದಿಲ್ಲ. ಒಳ್ಳೆಯದು ಸಮಾಜಕ್ಕೆ ಬೇಕಾಗೂ ಇಲ್ಲ. ಅದು ಪ್ರೀತಿಸೋದಲ್ಲ, ಕೆಟ್ಟದ್ದನ್ನು. ದೇವರ ವಾಕ್ಯದಲ್ಲಿ ಯೋಸೇಫನನ್ನು ನಾವು ಕಾಣ್ತೀವಿ. ಯೋಸೇಫನನ್ನು ಅವ್ರ ಅಣ್ಣಂದ್ರೆಲ್ಲ ಹಿಡ್ಕೊಂಡು ಬಾವಿಯಲ್ಲಿ ಹಾಕಿದ್ರು. ಏನಕ್ಕೆ ಬಾವಿಯಲ್ಲಿ ಹಾಕಿದ್ರು? ಯೋಸೇಫನಲ್ಲಿ ಯಾವ ತಪ್ಪಿತ್ತು ಅವನನ್ನು ತಗೊಂಡೋಗಿ ಬಾವಿಗೆ ಹಾಕೋದಕ್ಕೆ? ಯೋಸೇಫನಲ್ಲಿ ಯಾವ ತಪ್ಪಿರಲಿಲ್ಲ. ತಪ್ಪಿದ್ದೆಲ್ಲ ಯಾರಲ್ಲಿ ಅಂತಂದರೆ ಇವ್ರ ಅಣ್ಣಂದ್ರಲ್ಲಿ. ಇವ್ರ ಅಣ್ಣಂದ್ರೆಲ್ಲ ಏನು ಮಾಡೋದು, ಅಡವಿಯಲ್ಲಿ ಕುರಿಗಳು ಮೇಯಿಸ್ತಾ ಊರಲ್ಲಿ ಅವ್ರ ಅಪ್ಪನಿಗೆ ಗೊತ್ತಾಗ್ದಿರೋ ಥರ ಇವರು ತಪ್ಪು ಕೆಲಸಗಳು ಮಾಡೋದು. ನಾವಪ್ಪ ಊರಲ್ಲಿ ಇದ್ದಾನೆ, ನಮ್ಮ ಅಪ್ಪನಿಗೆ ಏನು ಗೊತ್ತಾಗುತ್ತೆ ಅಂತ ಇವ್ರು ಕಾಡಲ್ಲಿ ಕುರಿಗಳು ಮೇಯಿಸ್ಕೊಂಡು ತಪ್ಪು ಕೆಲಸಗಳು ಮಾಡೋದು. ಇದನ್ನು ಯೋಸೇಫ್ ನೋಡ್ತಾ ಇದ್ದ. ಯೋಸೇಫನಿಗಿಂತ ಮುಂಚೆ ಇದ್ದಂಥ ಎಲ್ಲ ಅಣ್ಣಂದ್ರು ಎಲ್ಲರೂ ಒಟ್ಟಾಗಿ ಸೇರಿ ಕೆಟ್ಟದನ್ನು ಮಾಡೋದು. ಯಾರು ಅವ್ರ ಅಪ್ಪನಿಗೆ ಹೇಳೋದಿಲ್ಲ. ಆದರೆ ಯೋಸೇಫ ಹುಟ್ಟಿ ಬಂದ. ಇವನು ಹುಟ್ಟಿ ಬಂದು ಅವ್ರು ಮಾಡೋದನ್ನು ನೋಡಿ ಹೋಗಿ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದ. ಆಮೇಲೆ ಏನು ಮಾಡೋದು, ಮನೆಗೆ ಬಂದಮೇಲೆ ಅವರಪ್ಪ ಎಲ್ಲರಿಗೂ ಬೈಯೋದು. ಇನ್ನೊಂದ್ಸಲ ಮಾಡಿದ್ರೆ ನೋಡಿ ಹಂಗೆ ಹಿಂಗೆ ಅಂತ ಎಲ್ಲರೂ ಚೆನ್ನಾಗಿ ಬೈಯೋದು. ಇವ್ರಿಗೆ ಯಾರೋ ಇಷ್ಟು ಕಾಲ ನಾವೆಲ್ಲ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ವಿ, ನಾವಪ್ಪ ಯಾವತ್ತೂ ನಮ್ಮನ್ನು ಬೈತಾ ಇರಲಿಲ್ಲ, ನಾವು ಮಾಡೋ ಕೆಲಸ ನಾವು ಅಪ್ಪಂಗೆ ಯಾವತ್ತೂ ಗೊತ್ತಾಗ್ತಾ ಇರಲಿಲ್ಲ, ಯಾರಾದ್ರೂ ನಮ್ಮ ಪಕ್ಷ ಬಿಟ್ಟೋಗಿರೋದು, ನಾವು ಅಪ್ಪಂಗೆ ಹೋಗಿ ಎಲ್ಲ ಹೇಳ್ತಾ ಇರೋದು ಅಂತಂದರೆ, ಅವನೇ ಯೋಸೇಫ್ ಇದ್ದಾನಲ್ಲ, ಮೊನ್ನೆ ಹುಟ್ಟಿ ಬಂದನಲ್ಲ, ಅವ್ನು ಹುಟ್ಟಿ ಬಂದ್ಬಿಟ್ಟು ನಮಗೆಲ್ಲ ಟಾರ್ಚರ್ ಕೊಡ್ತಾವನೆ. ಇಷ್ಟು ಕಾಲ ನಾವೆಲ್ಲ ಒಟ್ಟಾಗಿ ಇದ್ಕೊಂಡು ಮಾಡೋ ಕೆಟ್ಟದನ್ನೆಲ್ಲ ಗೌಪ್ಯವಾಗಿ ಮಾಡ್ತಾ ನಾವು ಅಪ್ಪಂಗೆ ಏನು ಗೊತ್ತಾಗದೇ ಇದ್ವಿ. ಇವ್ನು ಬಂದ್ಬಿಟ್ಟು ನಮ್ಮ ಜೊತೆ ಸೇರಿದಾರ, ಇವ್ನು ಹೋಗಿ ನಾವು ಅಪ್ಪಂಗೆಲ್ಲ ಹೇಳ್ತಾ ಇರ್ತಾನೆ, ಇವನಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಅವರು. ಯೋಸೇಫ್ ಮೇಲೆ ಅವ್ರಿಗೆಲ್ಲರಿಗೂ ಕೋಪ. ಯಾಕೆ ಕೋಪ? ಇವರೆಲ್ಲ ಕೆಟ್ಟದ್ದು ಮಾಡ್ತಾರೆ. ಕೆಟ್ಟದ್ದು ಮಾಡಿದ್ರಲ್ಲಿ ಇವರೆಲ್ಲ ಅನ್ಯೋನ್ಯವಾಗಿದ್ದಾರೆ. ಕೆಟ್ಟದ್ದು ಮಾಡಿ ಖುಷಿಯಾಗಿದ್ದಾರೆ, ಅಪ್ಪನಿಗೆ ಹೇಳೋದಿಲ್ಲ. ಆದರೆ ಅವನಿಗೆ ಕೆಟ್ಟದ್ದು ಇಷ್ಟ ಇಲ್ಲ. ಇವ್ರು ಮಾಡೋ ಕೆಟ್ಟದನ್ನ ಅವ್ರ ಅಪ್ಪಂಗೆ ಹೇಳ್ತಾವನೆ. ಅದಕ್ಕೆ ಇವ್ರಿಗೆ ಅವನು ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡಿದ್ರು, ಒಂದ್ಸಲಿ ತಗೊಂಡಾಗ ಬಾವಿಗೆ ಹಾಕ್ಬಿಟ್ರು. ಇವತ್ತು ನಾನು ನೀವು ಒಳ್ಳೇದು ಮಾಡ್ತೀವಿ ಅಂದರೆ ನಮ್ಮನ್ನು ತಗೊಂಡಾಗ ಬಾವಿಗೆ ಹಾಕ್ಬಿಡ್ತಾರೆ ಅಂತ ಸಮಾಜ ಇವತ್ತು ಈ ಲೋಕದಲ್ಲಿರೋದು. ನೀನು ಒಳ್ಳೇದು ಮಾಡಿದ್ರೆ ನಿನಗೆ ಉಳಿಗಾಲ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಮಾಜ ಇವತ್ತು ಒಳ್ಳೆಯದನ್ನು ಪ್ರೀತಿಸೋದಿಲ್ಲ. ನೀವು ಒಳ್ಳೆಯವ್ರು ಮಾಡ್ತೀರಾ ಅಂದರೆ ನಿಮ್ಮನ್ನು ಪ್ರೀತಿಸೋದಿಲ್ಲ. ಆದರೆ ಇಂಥ ಕಾಲಘಟ್ಟಗಳಲ್ಲಿ ನಾನು ನೀವು ಜೀವಿಸುವಾಗ ಒಂದು ಕ್ಷಣ ನಾವು ಯಾವ ಥರ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು. ಸಮಾಜ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಒಳ್ಳೆಯದನ್ನು ಪ್ರೀತಿಸದಿರುವಂಥ ಜನಗಳಿದ್ದಾರೆ, ಕೆಟ್ಟದನ್ನೇ ಮಾಡುವಂಥ ಜನಗಳಿದ್ದಾರೆ. ಆದರೆ ನಾನು ನೀವು ಯಾವ ಥರ ಇದ್ದೇವೆ? ನಾವು ಒಳ್ಳೆಯದನ್ನು ಪ್ರೀತಿಸುವವರಾಗಿ ಈ ಲೋಕದಲ್ಲಿರಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಆಮೋಸ ಪ್ರವಾದನ ಪುಸ್ತಕ 5ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ, ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ, ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಸೇನಾಧೀಶ್ವರನಾದ ಯೆಹೋವನು ಯೋಸೇಫನ ವಂಶದಲ್ಲಿ ಉಳಿದವರಿಗೆ ಪ್ರಸನ್ನನಾದನು. ಇಲ್ಲಿ ಆಮೋಸ ದೇವಜನಗಳಿಗೆ ಹೇಳ್ತಾರೆ, ಯಾಕಂದರೆ ಅವ್ರ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ.
ದೇವರ ಕೋಪ, ರೌದ್ರ, ಶಾಪಗಳಿಗೆ ಗುರಿಯಾಗಿ ಅವರು ಹಾಳಾಗಿ ಹೋಗಿದ್ದಾರೆ. ಆದರೆ ಆಗ ಆಮೋಸ್ ಏನು ಹೇಳ್ತಾನೆ ಅಂತಂದರೆ, ಕೆಟ್ಟದ್ದನ್ನು ದ್ವೇಷ ಮಾಡಿ ಒಳ್ಳೆಯದನ್ನು ಪ್ರೀತಿಸಿರಿ ಅಂತ ಹೇಳಿ ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ನೀವು ಕೆಟ್ಟದ್ದನ್ನು ಪ್ರೀತಿ ಮಾಡುವವರಾಗಿ ನ್ಯಾಯವನ್ನು ಕೆಡಿಸಿ ಹಾಳು ಮಾಡಿದ್ದೀರಾ. ನಿಮ್ಮ ಇಂಥ ಒಂದು ಕೆಟ್ಟ ನಡವಳಿಕೆಯಿಂದಲೇ ದೇಶ ಇವತ್ತು ಹಾಳಾಗೋಗಿದೆ. ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಸೇನಾಧೀಶ್ವರನಾದ ಯೆಹೋವನು ಯೋಸೇಫನ ವಂಶದಲ್ಲಿ ಉಳಿದವರಿಗೆ ಪ್ರಸನ್ನನಾದನು. ಒಂದು ವೇಳೆ ಇವಾಗಾದರೂ ನೀವು ಮನ ತಿರುಗಿದ್ರೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಪ್ರೀತಿ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ, ನೀವು ನ್ಯಾಯವನ್ನು ಸ್ಥಾಪಿಸಿದ್ರೆ, ಒಂದು ವೇಳೆ ಉಳಿದಿರೋರ್ಗಾದರೂ ದೇವರು ಕೃಪೆ ತೋರಿಸಿ ನಮ್ಮನ್ನು ಹಾಳಾಗದ ಹಾಗೆ ಕಾಪಾಡ್ತಾರೆ ಅಂತ ಆಮೋಸ ತನ್ನ ಜನಗಳಿಗೆ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ದೇವರ ವಾಕ್ಯ ನಮಗೆ ಹೇಳೋ ಮಾತು, ನಾವು ಕೆಟ್ಟದ್ದನ್ನು ದ್ವೇಷಿಸಿ ಒಳ್ಳೆಯದನ್ನು ಪ್ರೀತಿಸುವವರಾಗಿರಬೇಕು ಅಂತ ಹೇಳಿ. ಅದು ಮಾತ್ರ ಅಲ್ದಿರ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ ಅಂತ ಹೇಳಿ ಕೆಟ್ಟದ್ದಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ನಾವು ಕೆಟ್ಟದ್ದನ್ನು ನೋಡಿ ಅಸಹ್ಯ ಪಡಬೇಕು, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದು ಮಾತ್ರ ಅಲ್ದಿರ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯಗಳು 21-22 ನಾವು ಓದಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ದೇವರ ವಾಕ್ಯ ನಮಗೆ ಹೇಳೋ ಮಾತೆಲ್ಲ ಏನಂತಂದರೆ, ನಾವು ಕೆಟ್ಟದನ್ನು ದ್ವೇಷಿಸಬೇಕು, ಕೆಟ್ಟದನ್ನು ಹೇಸಿಕೊಳ್ಳಬೇಕು, ಕೆಟ್ಟತನಕ್ಕೆ ದೂರವಾಗಿರಬೇಕು, ಒಳ್ಳೆಯದನ್ನು ಪ್ರೀತಿಸಬೇಕು, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಹಲ್ಲೆಲೂಯಾ. ಕಡೆಗಾಲಗಳಲ್ಲಿ ಜನಗಳು ಒಳ್ಳೆಯದನ್ನು ಪ್ರೀತಿಸಿದವರಾಗಿರ್ತಾರೆ. ಆದರೆ ಇಂಥ ಕಾಲಗಳಲ್ಲಿ ವಾಸ ಮಾಡ್ತಾರೋ ನಾನು ನೀವು ಯಾವ ಥರ ಇದ್ದೇವೆ? ನಾವು ಒಳ್ಳೆಯದನ್ನು ಪ್ರೀತಿ ಮಾಡುವವರಾಗಿದ್ದೇವಾ? ಕೆಟ್ಟದ್ದನ್ನು ದ್ವೇಷ ಮಾಡುವವರಾಗಿದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಅಕ್ರಮವಾದ ಹಣ, ಲಂಚದ ಹಣ, ಮೋಸವಾದ ಹಣ, ಮತ್ತೊಬ್ಬರನ್ನು ಯಾಮಾರಿಸಿ ಕತ್ತುಕೊಳ್ಳುವಂಥ ಹಣ, ಇವುಗಳ ಮೇಲೆ ನಮಗೆ ಮನಸ್ಸಿದೆಯಾ? ಇಲ್ಲಾಂದರೆ ಅದನ್ನು ನಾನು ಮುಟ್ಟೋದಿಲ್ಲ, ಅದು ನನಗೆ ಶಾಪ. ಆದರೆ ನಾನು ದುಡಿದು ಕಷ್ಟಪಟ್ಟು ದೇವರು ನನಗೆ ನೀತಿಯ ಮಾರ್ಗದಲ್ಲಿ ಎಷ್ಟು ಕೊಡ್ತಾರೋ ಅಷ್ಟು ನನಗೆ ಸಾಕು, ಅದರಿಂದ ನಾನು ಬದುಕ್ತೀನಿ ಅನ್ನೋ ಭಾವನೆ ನಮಗಿದೆಯಾ? ಒಂದು ವೇಳೆ ಆ ಥರ ಇದ್ದರೆ ನಾವು ಒಳ್ಳೆಯದನ್ನು ಪ್ರೀತಿ ಮಾಡುವವರಾಗಿರ್ತೇವೆ. ಒಂದು ಕ್ಷಣ ನಮ್ಮನ್ನು ನಾವು ಆಲೋಚಿಸಿ ನೋಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ನಮಗೆ ಹೇಳುವಂಥ ಮಾತು, ಕಡೆಗಾಲಗಳಲ್ಲಿ ಮನುಷ್ಯರು ದಮ ಇಲ್ಲದವರಾಗಿರುತ್ತಾರೆ, ತಮ್ಮ ಮೇಲೆ ತಮಗೆ ನಿಯಂತ್ರಣ ಇಲ್ಲದವರುಗಳಾಗಿರುತ್ತಾರೆ. ಕಡೆಗಾಲಗಳಲ್ಲಿ ಮನುಷ್ಯರು ಉಗ್ರತೆ ಉಳ್ಳವರುಗಳಾಗಿರುತ್ತಾರೆ. ಕಡೆಗಾಲಗಳಲ್ಲಿ ಮನುಷ್ಯರುಗಳು ಒಳ್ಳೆಯದನ್ನು ಪ್ರೀತಿ ಮಾಡದವರುಗಳಾಗಿರುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಈ ದಿನಗಳಲ್ಲಿ ನಾವು ಸಮಾಜವನ್ನು ನೋಡುವಾಗ ಸಮಾಜದಲ್ಲಿ ಮನುಷ್ಯರಿಗೆ ನಿಯಂತ್ರಣ ಇಲ್ಲ. ಎಲ್ಲ ವಿಧವಾದ ಕೆಟ್ಟತನಕ್ಕೆ ತಮ್ಮನ್ನು ಬಿಟ್ಟುಕೊಟ್ಟಿದ್ದಾರೆ. ಮನುಷ್ಯರಿಗೆ ದಯೆ, ಕರುಣೆ, ಪ್ರೀತಿ ಇಲ್ಲ. ಉಗ್ರತೆಯಿಂದ ಕುಡಿದವರುಗಳಾಗಿ ಮನುಷ್ಯರು ಬದುಕ್ತಾ ಇದ್ದಾರೆ. ಒಳ್ಳೆಯದನ್ನು ಪ್ರೀತಿಸುವಂಥ ಮನಸ್ಸಿಲ್ಲ. ಎಲ್ಲ ವಿಧವಾದ ಕೆಟ್ಟತನವನ್ನು, ನೀಚವನ್ನು, ಅನ್ಯಾಯವನ್ನು, ಮೋಸವನ್ನು ಅವರು ಬಿಗಿದಪ್ಪಿ ಬದುಕ್ತಾ ಇದ್ದಾರೆ. ಆದರೆ ಈ ಕಾಲಗಳಲ್ಲಿ ನಾನು ನೀವು ಯಾವ ರೀತಿ ಇದ್ದೇವೆ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಎಲ್ಲ ಕಾರ್ಯಗಳಲ್ಲಿ ನಿಯಂತ್ರಣವುಳ್ಳವರುಗಳಾಗಿ ನಾವು ಜೀವಿಸುವಂತೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಯಾವ ಒರಟುತನವು, ಯಾವುದೇ ಹಠವು, ಯಾವುದೇ ಉಗ್ರತನವು ನಮ್ಮಲ್ಲಿ ಕಂಡುಬರದೆ ಕ್ರಿಸ್ತನ ಸಾಧುತ್ವವನ್ನು, ಕ್ರಿಸ್ತನಲ್ಲಿನ ಮೃದು ಸ್ವಭಾವವನ್ನು ನಾವು ಕಲಿತುಕೊಂಡವರುಗಳಾಗಿ ಬದುಕೋಣ. ಕೆಟ್ಟದ್ದನ್ನು ಪ್ರೀತಿಸದೆ, ಕೆಟ್ಟದನ್ನು ದ್ವೇಷಿಸಿ, ಒಳ್ಳೆಯದನ್ನು ಪ್ರೀತಿಸಿ, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಂಡು ನಡೆಯುವಂಥವರುಗಳಾಗಿ ನಾವಿರೋಣ. ಒಂದು ದಿವಸ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ ವಾಸ ಮಾಡುತ್ತಾ ಇದ್ದಂಥ ಲೋಟನನ್ನು ಹುಡುಕಿ ದೇವದೂತರು ಬಿಡಿಸುವುದಕ್ಕಾಗಿ ಬಂದ ಹಾಗೆ ನಮ್ಮನ್ನು ಈ ಲೋಕದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಬರುವನು. ಪ್ರಧಾನ ದೇವದೂತನು ತುತ್ತೂರಿಯ ಶಬ್ದದೊಡನೆ ಊದುತ್ತಾ ಯೇಸು ಕ್ರಿಸ್ತನು ಸಮಸ್ತ ದೇವದೂತರೊಟ್ಟಿಗೆ ಮೇಘಗಳ ಮೇಲೆ ಇಳಿದುರುವುದನ್ನು ನಾವು ಕಾಣುತ್ತೇವೆ. ಯಜಮಾನನು ನಮ್ಮನ್ನು ಬಿಡಿಸುವುದಕ್ಕಾಗಿ ಶೀಘ್ರವಾಗಿ ಬರುವಂಥದ್ದನ್ನು ನಾವು ಕಾಣುತ್ತೇವೆ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ನೋಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಾವು ವಾಸ ಮಾಡುವಂಥ ಕಾಲಗಳು ಕಡೆಯ ಕಾಲಗಳಾಗಿವೆ ಎನ್ನುವುದನ್ನು ನಾವು ತಿಳಿದಿದ್ದೇವೆ. ಮನುಷ್ಯರು ದಮ ಇಲ್ಲದವರು, ಮನುಷ್ಯರು ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರುಗಳಾಗಿ ಬದುಕುವುದನ್ನು ನಾವು ಕಾಣುತ್ತೇವೆ. ಸ್ವಾಮಿ, ಇಂಥ ಕಾಲಗಳಲ್ಲಿ ನಾವು ವಾಸ ಮಾಡುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯು ಸಮೀಪವಾಗಿದೆ ಎನ್ನುವುದನ್ನು ನಾವು ತಿಳಿದಿರುವಂಥ ಈ ದಿನಗಳಲ್ಲಿ ನಾವಿರುವಾಗ ನಮ್ಮನ್ನು ತಂದೆಯ ಒಂದು ಕ್ಷಣ ನಾವು ಪರೀಕ್ಷಿಸಿಕೊಂಡು ನೋಡಲು ಸಹಾಯವನ್ನು ಮಾಡಿರಿ. ನಾವು ಒಂದು ವೇಳೆ ನಿಯಂತ್ರಣ ಇಲ್ಲದವರಾಗಿ ನಿಯಂತ್ರಣ ತಪ್ಪಿ ನಡೆಯುವಂಥವರುಗಳಾಗಿದ್ದರೆ ನಮ್ಮನ್ನು ಸರಿಪಡಿಸಿಕೊಳ್ಳಲು ಸಹಾಯವನ್ನು ಮಾಡಿರಿ. ತಂದೆಯ ಒಂದು ವೇಳೆ ಉಗ್ರತೆ ಉಳ್ಳವರಾಗಿ, ಒರಟು ಸ್ವಭಾವದವರಾಗಿ, ಕಠಿಣವಾದ ನಡವಳಿಕೆ ಉಳ್ಳವರುಗಳಾಗಿ ನಾವಿದ್ದರೆ ತಂದೆಯ ಅದರಿಂದ ಮನತಿರುಗಿ ತಂದೆಯ ಮೃದು ಸ್ವಭಾವವನ್ನು, ಸಾಧು ಸ್ವಭಾವವನ್ನು ಧರಿಸಿಕೊಳ್ಳಲು ನಮಗೆ ಸಹಾಯವನ್ನು ಮಾಡಿರಿ. ಒಂದು ವೇಳೆ ಒಳ್ಳೆಯದನ್ನು ಪ್ರೀತಿಸುವಂಥ ಮನಸ್ಸಿಲ್ಲದವರುಗಳಾಗಿದ್ದರೆ ನಾವು ಮನತಿರುಗಿ ಒಳ್ಳೆಯದನ್ನು ಪ್ರೀತಿಸುವುದನ್ನು ನಮಗೆ ಕಲಿಸಿರಿ, ಕೆಟ್ಟದನ್ನು ದ್ವೇಷಿಸುವುದನ್ನು ನಮಗೆ ಕಲಿಸಿರಿ. ಬರುವಾತನು ಶೀಘ್ರವಾಗಿ ಬರುವುದಕ್ಕಿದ್ದಾನಲ್ಲ, ಮನುಷ್ಯನ ನಡವಳಿಕೆಗೆ ಪ್ರತಿಫಲವನ್ನು ಕೊಡುವುದಕ್ಕಿದ್ದಾನೆ. ತಂದೆಯೇ, ಆ ದಿವಸದಲ್ಲಿ ನಾವು ನಾಚಿಕೆ ಪಡೆದ ಹಾಗೆ, ಕಂಗೆಡದ ಹಾಗೆ ತಂದೆಯೇ ಧೈರ್ಯವಾಗಿ ವಿಶ್ವಾಸದಿಂದ ನಿಲ್ಲುವಂತೆ ನಮ್ಮನ್ನು ಸರಿಪಡಿಸಿಕೊಳ್ಳಲು ಸಹಾಯವನ್ನು ಮಾಡಿರಿ. ತಂದೆಯೇ, ನಮ್ಮೆಲ್ಲರನ್ನ ನಿಮ್ಮ ಹಸ್ತದಲ್ಲಿ ನಾವು ತಗ್ಗಿಸಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.